ನಮಸ್ಕಾರ ವೀಕ್ಷಕರೇ, ಕ್ರಿಯಾಜನ್ ಸಂಸ್ಥೆಯ ಪಾಡ್ಕಾಸ್ಟ್ ಚಾನೆಲ್ ಆದಂತ ಕ್ರಿಯಾವಾಣಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮಹತ್ವವಾದ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ಮಣ್ಣು ಕೂಡ ಮಾತಾಡುತ್ತೆ, ಆದ್ರೆ ಅದನ್ನ ಆಲಿಸುವಂತ ಕಿವಿ ನಮ್ಮ ಬಳಿ ಇದೆಯಾ ಅನ್ನುವಂಥದ್ದು ತುಂಬಾ ಮುಖ್ಯ. ಈ ರೀತಿ ಮಣ್ಣಿನ ಮಾತನ್ನು ಕೇಳಿ ಅದನ್ನ ಆಲಿಸಿ ಅದರ ಓದುಗಳಿಗೆ ನೋವಿಗೆ ಸ್ಪಂದಿಸಿದಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಪಾಡ್ಕಾಸ್ಟ್ ಚಾನೆಲ್ ನ ಜಾಯಿನ್ ಆಗ್ತಿದ್ದಾರೆ. ಅವರ ಹೆಸರು ಮಿಸ್ಟರ್ ಅರ್ಜುನ್ ಗಿರಿಣ್ಣನವರ್ ಸರ್. ಇವರು ಕ್ರಿಯಾಜನ್ ಸಂಸ್ಥೆಯ ಡೈರೆಕ್ಟರ್ ಆಗಿರ್ತಾರೆ ಮತ್ತು ಸುಮಾರು 2 ದಶಕಕ್ಕೂ ಹೆಚ್ಚು ಕೃಷಿಯ ಅನುಭವವನ್ನು ಹೊಂದಿರ್ತಾರೆ. ಇವತ್ತು ನಾವು ಅವ್ರ ಜೊತೆ ಮಾತಾಡೋಣ. ಮಣ್ಣಿನ ಆರೋಗ್ಯ, ಮಣ್ಣಿನ ಸ್ಥಿತಿಗತಿ, ಪ್ರಪಂಚದ ಒಂದು ಮಣ್ಣಿನ ಫಲವತ್ತತೆ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಪಾಡ್ಕಾಸ್ಟ್ ಚಾನಲ್ಗೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಕರೆದದ್ದಕ್ಕೆ. ಸರ್, ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, 2 ವಿಷಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿದೆ. ಮೊದಲನೇದು ಮಾನವನ ಆರೋಗ್ಯ, ಅದನ್ನು ತಪಾಸಣೆ ಮಾಡೋದಕ್ಕೆ, ಅದನ್ನು ಸರಿ ಮಾಡೋದಕ್ಕೆ ಒಂದು ಸಿಸ್ಟಮ್ಮೇ ಇದೆ. ಎರಡನೇದು ಮಣ್ಣಿನ ಆರೋಗ್ಯ. ಸೊ ಮಣ್ಣಿನ ಆರೋಗ್ಯ ಅಷ್ಟೊಂದು ಮುಖ್ಯನಾ? ಇದನ್ನ ತಪಾಸಣೆ ನಾವು ಮಾಡೋದು ಅಥವಾ ಮಾಡಿಸ್ಕೊಳ್ಳೋದು ಅಷ್ಟೊಂದು ಅವಶ್ಯಕವಾಗಿದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೀವು ಕೇಳಿದಿರೋ ಪ್ರಶ್ನೆ ತುಂಬ ಮೌಲ್ಯವಾದದ್ದು, ತುಂಬ ಅವಶ್ಯ ಇದೆ. ಇವತ್ತು ನಾವು ಒಂದು ಮನುಷ್ಯನ ಆರೋಗ್ಯ ಹೇಳಿದ್ರಿ ನೀವು. ಮನುಷ್ಯನ ಆರೋಗ್ಯ ಅಂದರೆ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಎಲ್ಲ ಹಾಸ್ಪಿಟಲ್ಗಳು ತುಂಬಿರ್ತವೆ. ಆ ಮನುಷ್ಯನ ಆರೋಗ್ಯ ಎದರ ಮೇಲೆ ಅವಲಂಬನೆ ಆಗಿದೆ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮಣ್ಣಿನಿಂದಲೇ ಎಲ್ಲ, ಮಣ್ಣಿನಿಂದಲೇ ಮಾನವ ಅಂತ ನಾವು ಕರಿತೀವಿ. ಸೊ ಮಣ್ಣು ಚೆನ್ನಾಗಿತ್ತು ಅಂದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಜಿಲ್ಲಾಡಳಿತ ಯಾವುದೇ ಆಗಿರ್ಬೋದು, ಒಂದು ಆರೋಗ್ಯದ ಒಂದು ಏನು ಡಿಪಾರ್ಟ್ಮೆಂಟ್ ಅಂತೀವಿ, ಹೆಲ್ತ್ ಡಿಪಾರ್ಟ್ಮೆಂಟು ತುಂಬ ಒತ್ತು ಕೊಡ್ತಾ ಇದ್ದಾರೆ. ಅದೇ ಥರ ನಾವು ಮಣ್ಣಿನ ಮೇಲೆ, ರೈತರ ಮೇಲೆ ಅಥವಾ ಭೂಮಿ ಮೇಲೆ ನಾವು ಏನಾದರೂ ಒತ್ತು ಕೊಟ್ಟು ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಿದೀವಿ ಅಂತಂದರೆ ಅರ್ಧ ರೋಗ ಮತ್ತು ಮನುಷ್ಯನ ಆರೋಗ್ಯದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಅರ್ಧ ಕಡಿಮೆ ಆಗುತ್ತೆ ರೋಗ ಅಥವಾ ಯಾವುದೇ ಜಡ್ಡು ಆಗಿರ್ಬೋದು. ಸೊ ಅದಕ್ಕೆ ಮಣ್ಣಿನ ಆರೋಗ್ಯ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಇವತ್ತಿನ ದಿನ ಮಣ್ಣಿನ ಒಂದು ಫಲವತ್ತತೆ ಎಲ್ಲ ಹಾಳಾಗ್ತಾ ಇದೆ. ಅದು ಸರಿ. ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ವಿ. ಈ ಮಣ್ಣಿನ ಆರೋಗ್ಯವನ್ನು ತಪಾಸಣೆ ಮಾಡೋದು ಮುಖ್ಯನಾ? ಅಂದರೆ ನಾವು ಸಾಯಿಲ್ ಟೆಸ್ಟಿಂಗ್ ಅಂತ ಏನು ಹೇಳ್ತೀವಲ್ಲ, ಅದಷ್ಟೊಂದು ಇಂಪಾರ್ಟೆಂಟ್ ಇದೆಯಾ? ಅಫ್ಕೋರ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಈಗ ಮನುಷ್ಯನ ಆರೋಗ್ಯ ಹಾಳಾಯ್ತಂದ್ರೆ ಏನು ಮಾಡ್ತೀವಿ ನಾವು? ಹಲವಾರು ಪರೀಕ್ಷೆಗಳಿಗೆ ನಾವು ಒಳಪಡಿಸ್ತೀವಿ. ಇದು ರಕ್ತ ಸ್ಯಾಂಪಲ್ ತಗೊಳ್ಳೋದಾಗಿರ್ಬೋದು, ಯೂರಿನ್ ಸ್ಯಾಂಪಲ್ ಮಾಡೋದಾಗಿರ್ಬೋದು, ಇನ್ನೊಂದು ತುಂಬ ಇದ್ದಾವೆ, ಎಕ್ಸ್ರೇ, ತುಂಬ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ಕೂಡ ಒಂದು ಮಣ್ಣಿನ ಒಂದು ತಪಾಸಣೆ ಮಾಡೋದರಿಂದ ಅಲ್ಲಿ ನಾವು 3 ತೆರನಾಗಿ ವಿಂಗಡಣೆ ಮಾಡ್ತೀವಿ ಮಣ್ಣನ್ನು. ಒಂದು ಭೌತಿಕ ಫಿಸಿಕಲ್ ಪ್ರಾಪರ್ಟಿ, ಎರಡನೇದ್ದು ಕೆಮಿಕಲ್ ಪ್ರಾಪರ್ಟಿ, ಮೂರನೇದು ಬಂದು ಜೈವಿಕ ಬಯಾಲಜಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಆ 3 ಪ್ರಾಪರ್ಟಿ ಚೆನ್ನಾಗಿತ್ತು ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಅಥವಾ ಆರೋಗ್ಯವಾಗಿರುವಂಥ ಒಂದು ಮಣ್ಣು ಅಥವಾ ಫಲವತ್ತಾದ ಮಣ್ಣು ಅಂತ ನಾವು ಹೇಳ್ಬೋದು. ಇದರಲ್ಲಿ ಯಾವುದಾದ್ರೂ ಏರುಪೇರು ಇತ್ತು ಅಂತಂದರೆ ನಾವು ಒಂದು ನಿರೀಕ್ಷೆ ಮಾಡಿರುವಷ್ಟು ಉತ್ಪನ್ನವನ್ನು ತೆಗಿಯೋಕ್ಕಾಗದೆ ಇರಬಹುದು, ಅಥವಾ ಇನ್ನೊಂದು ಯಾವುದೋ ಪೋಷಕಾಂಶದ ಕೊರತೆ ಅಥವಾ ಇನ್ನೊಂದೇನೋ ಕೊರತೆಯಿಂದ ಇಳುವರಿಯಲ್ಲಿ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಇವಾಗ ನೀವು ಮೆನ್ಷನ್ ಮಾಡ್ತಾ ಸರ್ 3 ಅಂಶಗಳನ್ನು ಹೇಳಿದ್ರಿ. ಸೊ ನಮ್ಮ ವೀಕ್ಷಕರ ಮಾಹಿತಿಗೋಸ್ಕರ ಈ 3 ಅಂಶಗಳ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಒಂದೊಂದಾಗಿ ನಾನು ಕೇಳ್ತಾ ಹೋಗ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್, ಮೊದಲನೇ ತಾವು ಹೇಳಿದ್ರಿ ಫಿಸಿಕಲ್ ಪ್ಯಾರಾಮೀಟರ್, ಭೌತಿಕ ಅಂಶ ಅಂತ. ಸೊ ಅದ್ರ ಬಗ್ಗೆ ಯಾವ ಒಂದು ಮಣ್ಣನ್ನು ನಾವು ಆರೋಗ್ಯ ಮಣ್ಣು ಅಂತ ಹೇಳ್ತೀವಿ, ಈ ಒಂದೆಲ್ಲ ಭೌತಿಕ ಅಂಶಗಳಿಗೆ ಅಂತಂದ್ರೆ ಅಲ್ಲಿ ಭೌತಿಕ ಒಂದು ಪ್ರಾಪರ್ಟಿ ಅಂತೇನು ಹೇಳ್ತೀವಿ, ಅಲ್ಲಿ ಕಾಮನ್ ಆಗಿ ರೈತರಿಗೆಲ್ಲ ಗೊತ್ತಿದೆ. ಮಣ್ಣು ಯಾವ ಥರ ಇರಬೇಕು ಅಂತಂದ್ರೆ ತುಂಬ ಪುಡಿಯಾಗಿನೂ ಇರಬಾರ್ದು, ತುಂಬ ರೆಂಟೇನೂ ಆಗಿರ್ಬಾರ್ದು, ಹೆಂಟೆ ಥರ. ಅಂದರೆ ಯಾವುದೇ ಬೇರು ಅಥವಾ ಇನ್ನೊಂದು ಹೋಗೋಕ್ಕೆ ಅದು ಅನುಕೂಲಕರವಾಗಿರೋ, ಮಳೆ ಆದರೆ ಅಥವಾ ಇನ್ನೊಂದೇನೋ ಇದಾದರೂ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೀವಿ, ನೀರು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಿರಬೇಕು. ಅದು
ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಿ ನಾವು, OC. ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿತ್ತು ಅಂತಂದರೆ ಎಲ್ಲ ಆ್ಯಕ್ಟಿವಿಟಿ ನಡೀತವೆ, ಜೈವಿಕ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು. ಸೊ ಇದು ಅವು ಎಲ್ಲ ಎರಡೂ ನಡಿಬೇಕು ಅಂತಂದ್ರೆ ಭೌತಿಕ ಗುಣಧರ್ಮ ಚೆನ್ನಾಗಿರ್ಬೇಕು. ಭೌತಿಕ ಗುಣಧರ್ಮ ಚೆನ್ನಾಗಿರಬೇಕು ಅಂದ್ರೆ ಅದನ್ನು ನಾವು ಯಾವ ರೀತಿಯಾಗಿ ಕಲ್ಟಿವೇಟ್ ಮಾಡಬೇಕು, ಯಾವ ಟೈಮ್ನಾಗ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಇನ್ನೊಂದು, ಮುಂಚೆಕಿನ ರೈತರೆಲ್ಲ ಹೇಳ್ತಿದ್ರು, ಇವತ್ತು ನಾವೆಲ್ಲ ತುಂಬ ಇರಿಗೇಷನ್ ಮಾಡ್ತಾ ಇದ್ದೀವಿ, 12 ತಿಂಗಳ ಬೆಳೆಯನ್ನು ಬೆಳೀತಾ ಇದ್ದೀವಿ. ಮುಂಚೆ ಮಳೆ ಆಶ್ರಯದೊಳಗೆ ಏನು ಬೆಳೆ ಬೆಳೀತಾ ಇತ್ತು. ರಾಗಿ ಉಳುಮೆ ಅಂದರೆ ಬೆಳೆ ಕೊಯ್ಲಾದ್ಮೇಲೆ 15ರಿಂದ 20 ದಿನ ವಿತಿನ್ ಮಂತಲ್ಲಿ ನಾವು ಏನು ನೇಗ್ಲ ಹೊಡಿತೀವಲ್ಲ ಅದು ಮಾಗಿ ಉಳುಮೆ ಅಂತ ಕರಿತೀವಿ. ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಅವಾಗ ಇನ್ನೂ ಬಿಸಿಲು ತುಂಬ ಭೂಮಿಗೆ ತಟ್ಟಿರಂಗಿಲ್ಲ. ಅವಾಗ ಏನಾಗುತ್ತೆ, ಬೆಳೆ ಕೊಯ್ಲಾದ್ಮೇಲೆ ಸಾಯಿಲ್ ಒಂಥರ ಮಾಯ್ಶ್ಚರೈಸ್ ಇರುತ್ತೆ. ಅವಾಗ ನೀವು ಟ್ರ್ಯಾಕ್ಟ್ರಿಂದ ನೇಗ್ಲ ಹೊಡಿರಿ ಅಥವಾ ಎತ್ತಿನ ಗಳೆಯಿಂದ ನೇಗ್ಲ ಹೊಡಿರಿ ಅಥವಾ ಮಡಕೆ ಅಂತ ಕರೀತಾರೆ, ರಂಟೆ, ಅದನ್ನ ಹೊಡೋದ್ರಿಂದ ಏನಾಗುತ್ತೆ, ಆಳವಾಗಿ ಹೋಗುತ್ತೆ. ಮತ್ತು ಮಣ್ಣಿನ ಒಂದು ಗುಣಧರ್ಮ ಏನಿರುತ್ತೆ ಅಂದರೆ ಲೇಟ್ ಆದಷ್ಟು ಅದು ಜಾಸ್ತಿ ಅಂಟಾಗ್ತಾ ಹೋಗುತ್ತೆ, ಗಂಟಾಗಿ ಅದು ಬೇಗನೂ ಕರಗೋದಿಲ್ಲ ಮಳೆ ನೀರಿಗೆ, ಅಥವಾ ಒಡೆಯಕ್ಕೆ ಹೋದ್ರು ಕೆಲವು ಜಿಗುಟು ಮಣ್ಣಲ್ಲಿ ಒಡೆಯಂಗಿಲ್ಲ. ಸೊ ಅದು ಮಾಗಿ ಉಳುಮೆ ಮಾಡೋದ್ರಿಂದ ಅದು ಒಂಥರ ಅಳ್ಳದಂತಾರೆ, ಅಳ್ಳತ್ತೆ. ಮತ್ತು ಆಳವಾಗಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಜಸ್ಟ್ ಬೆಳೆ ಕೊಯ್ದು ಮಾಡಿರ್ತೀವಲ್ವ, ಅದರಲ್ಲಿ ಕೆಲವೊಂದಿಷ್ಟು ಕೀಟ, ಕೆಲವು ರೋಗಗಳಿರ್ತವೆ ಭೂಮಿ ಒಳಗೆ, ಸಾಯಿಲ್ ಬರ್ನ್ ಡಿಸೀಸ್ ಅಂತ ಕರಿತೀವಲ್ವ, ಭೂಮಿಯಿಂದ ಬರ್ತಕ್ಕಂಥ ರೋಗ. ಅದು ಮಣ್ಣಿನ ಒಂದು ಇದಕ್ಕೆ ಶಾಖಕ್ಕೆ ತಟ್ಟಿತು ಅಂತಂದ್ರೆ ಅದು ರೋಗನೂ ಕಡಿಮೆ ಆಗುತ್ತೆ. ಮತ್ತು ಉಳುಮೆ ಮಾಡ್ತಾ ಇರಬೇಕಾದ್ರೆ ಕೆಲವು ಮಟ್ಟೆಗಳೆಲ್ಲ ಹೊರಗೆ ಬರ್ತವೆ, ಕೆಲವೊಂದು ಪೀಪಾ ಸ್ಟೇಜಲ್ಲಿರುವಂಥ ಕೋಶಾವಸ್ಥೆಯಲ್ಲಿರುವಂಥವು ಕೂಡ ಹೊರಗೆ ಬರ್ತವೆ. ಅದನ್ನು ಕೆಲವು ಪಕ್ಷಿಗಳು ಆ ಗಳೆ ಹೊಡಿತಾ ಇರಬೇಕಾದ್ರೆ ನೀವು ನೋಡ್ತಾ ಇರ್ತೀರಿ, ಆ ಗಳೆ ಜೊತೆ ಹಾರಾಡ್ತಿರ್ತವೆ. ಅಂದರೆ ಆ ಕೀಟ ಆಗಿರ್ಬೋದು, ಆ ತತ್ತೆ ಆಗಿರ್ಬೋದು, ಅದನ್ನು ನಾವು ತಿಂತವೆ. ಕೆಲವೊಂದು ತತ್ತೆಗಳು ಬಿಸಿಲಿನ ಶಾಖಕ್ಕೆ ಅದು ನಾಶ ಆಗುತ್ತೆ, ರೋಗ ಕೂಡ ನಾಶ ಆಗುತ್ತೆ. ಸೊ ಇದು ಮಾಗಿ ಉಳುಮೆ ಮಾಡೋದ್ರಿಂದ ಇಷ್ಟ ಆಗೋದ್ರ ಜೊತೆ ಎಲ್ಲ ಭೂಮಿ ಇದು ಕಾಂಪ್ಲೆಕ್ಟ್ ಆಗಿರುತ್ತೆ. ಮುಂಚೆ ಇದು ಲೂಸ್ ಆಗುತ್ತೆ, ನೀರು ಹಿಡಿದಿಟ್ಕೊಳ್ಳೋ ಪ್ರಮಾಣ ಹೆಚ್ಚಾಗುತ್ತೆ. ಆ ಕಾಂಪ್ಯಾಕ್ಟ್ ಆದಾಗ ಏನಾಗುತ್ತೆ ಅಂದರೆ ಭೂಮಿಗೆ ನೀರು ಎಷ್ಟು ಹಿಡಿದಿಟ್ಕೊಳ್ಳುತ್ತೋ ಅಷ್ಟೇ ಗಾಳಿನೂ ಕೂಡ ಬೇಕಾಗುತ್ತೆ. ಸಫೋಕೇಶನ್ ಅಂತೀವಿ ನಾವು, ಮಣ್ಣು ಕೂಡ ಅಥವಾ ಸಸ್ಯದ ಬೇರು ಕೂಡ ಉಸಿರಾಟ ಮಾಡುತ್ತೆ ಅಂತೇಳಿ. ಸೊ ಇದು ಸಾಯಿಲ್ ಯೂಸ್ ಆಗೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗುತ್ತೆ. ಈ ಸೂರ್ಯನ ಶಾಖದಿಂದನೂ ಕೂಡ ಕೆಲವೊಂದು ಕೀಟ, ರೋಗ ಎಲ್ಲ ನಾಶ ಆಗೋದ್ರಿಂದ ಮಾಗಿ ಉಳುಮೆ ತುಂಬ ಮಹತ್ವ ಪಡೆದಿತ್ತು. ಅದು ಮುಂಚೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಮಳೆ ಆಶ್ರಯದೊಳಗಿನ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ವಿ. ಅವಾಗ ಮಾಗಿ ಉಳುಮೆದ್ದು ಮಹತ್ವ ಭಾಳ ಇತ್ತು. ಇವತ್ತಿನ ದಿನ ಏನಾಗಿದೆ, ಮೋರ್ ದೆನ್ 50% ರೈತರೆಲ್ಲ ನೀರಾವರಿ ಕಡೆ ಬಂದುಬಿಟ್ಟಿದ್ದಾರೆ. ಬೋರ್ ಆಗಿರ್ಬೋದು, ಕಾಲುವೆ ನೀರಾವರಿ ಆಗಿರ್ಬೋದು, ಇನ್ನೊಂದೇನೋ ಒಟ್ಟಿಗೆ ನೀರಾವರಿ ಮಾಡ್ತಾ ಇದ್ದೀವಿ. ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ, 12 ತಿಂಗಳು ನಾವು ಕಲ್ಟಿವೇಟ್ ಮಾಡ್ತಾನೆ ಇರ್ತೀವಿ, ಬೆಳೆ ಬೆಳಿತಾನೆ ಇರ್ತೀವಿ. ಕೆಲವು ಬೆಳೆ ಒಳಗೆ ಕಬ್ಬು ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಇಂಥ ಬೆಳೆಗಳನ್ನು ತೆಗೆದ ತಕ್ಷಣ ನಾವು ಬೆಳೆ ಹೊಡೆದ್ರೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಮುಂಚೆಕಿನ ರೈತರೆಲ್ಲ, ನೀವು ಭಾರತ ಹುಣ್ಣೆ, ಹೋಳಿ ಹುಣ್ಣೆ ಅಂತೀವಿ ನಾವು, ಫೆಬ್ರವರಿ, ಮಾರ್ಚ್ ಆ ಒಂದು ಟೈಮಲ್ಲಿ ಬೆಳೆ ಕೊಯ್ಲಾಗ್ತಿತ್ತು. ಅದು ಬಿಸಿಲು ಜಾಸ್ತಿ ಆಗೋ ಟೈಮ್ ಕಡೆ ಗಳೆ ಹೊಡೆದ್ಬಿಟ್ಟಿದ್ರು. ಹೋಳಿ ಹುಣ್ಣೆ ಆದ ತಕ್ಷಣ ಅಂತ ಕರೀತಾರೆ. ಅದು ಮೇ ಬಿ ಫೆಬ್ರವರಿ ಎಂಡ ಅಥವಾ ಮಾರ್ಚ್ 1st 2nd ವೀಕ್ನಾಗ ಬರುತ್ತೆ. ಆ ಹೋಳಿ ಹುಣ್ಣೆ ಅಂದ್ಕೂಲೆ ಹೋಳಿ ಹುಣ್ಣೆ ಕರಿಗೆ ಗಳೆದು ಕೊಳಗಟ್ಟುದು ಅಂತೇಳಿ ಹಳೆ ರೈತರು ಮಾಡ್ತಿದ್ರು. ಅದು ಹಳೆ ರೈತರಿಗೆಲ್ಲ ಗೊತ್ತಿದೆ. ಇವತ್ತಿನ ರೈತರಿಗೆ ಆ ಹುಣ್ಣೆನೂ ಜಾಸ್ತಿ ಗೊತ್ತಿಲ್ಲ, ಮಾಗಿ ಉಳುಮೆನೂ ಗೊತ್ತಿಲ್ಲ, ಎತ್ತಿನ ಗಳೆನೂ ಗೊತ್ತಿಲ್ಲ. ಸೊ ಆ ಹೋಳಿ ಹುಣ್ಣೆ ಅಂದರೆ ಜಸ್ಟ್ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಜಾಸ್ತಿ ಬಿಸಿಲಿಗೆ ಸಾಯಿಲ್ ತನ್ನ ಫಲವತ್ತತೆನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಅಡ್ಮಳೆ ಅಂತೀವಿ ನಾವು, ಅಂದರೆ ಮುಂಗಾರು ಇನ್ನೂ ಸ್ಟಾರ್ಟ್ ಆಗಿರೋಂಗಿಲ್ಲ, ಹಿಂಗಾರು ಮಳೆನ ಕೆಲವೊಂದು ತುಂಬ ಜೋರಾಗಿ ಬರ್ತಿರ್ತವೆ. ಆ ಜೋರಾಗಿ ಬರೋ ಮಳೆ ಏನಿರುತ್ತೆ, ತುಂಬ ಮಿಂಚು, ಸಿಡಿಲು, ಗದ್ನಿ ಅಂತ ಕರಿತೀವಿ ನಾವು. 2 ಮೋಡಗಳ ಘರ್ಷಣೆ ಆದಾಗ ಹುಟ್ಟೋದ್ರೆ ಮಿಂಚು, ಗದ್ನಿ ಸೌಂಡ್ ಬರುತ್ತೆ. ಅದರ ಜೊತೆ ಒಂದು ಮಿಂಚಿನ ಬೆಳಕು ಬರುತ್ತೆ. ಆ ಮಿಂಚು ಎಷ್ಟು ಪ್ರವಾಹ ಇರುತ್ತೆ ಅಂದರೆ ಅದರಲ್ಲಿ ಶಕ್ತಿ 1000 ಕಿಲೋವ್ಯಾಟ್ಗಿಂತಲೂ ಜಾಸ್ತಿ ಒಂದು
ವಿದ್ಯುತ್ ಪ್ರವಾಹ ಆಗುತ್ತೆ. ಸಾಕಷ್ಟು ಗಿಡಗಳಿಗೆ ಅಥವಾ ಇನ್ನೊಂದು ನೀವು ಕೇಳ್ತೀರಿ, ಸಿಡ್ಲು ಬಡದ ಗಿಡ ಹಾಳಾಯಿತು, ಮನುಷ್ಯರು ಸತ್ರು, ಕುರಿ ಸತ್ರು ಅಂತ ನಾವು ಪೇಪರ್ ನ್ಯೂಸು ಅಥವಾ ಮೀಡಿಯಾ ಓದ್ತಿರ್ತೀವಿ. ಸೊ ಆ ಒಂದು ಏನು ಘರ್ಷಣೆ ಆಗುತ್ತೆ, ಮೋಡಗಳ ಘರ್ಷಣೆ ಆದಾಗ ನಮ್ಮದು ಅಟ್ಮಾಸ್ಫಿಯರಲ್ಲಿ 76.5% ನೈಟ್ರೋಜನ್ ಇದೆ ಅಂತ ನಾವು ಕೇಳ್ತೀವಿ. ಬಟ್ ಅದು ನಮಗೆ ಯಾವ ಬೆಳೆಗೂ ತೊಗೊಳಕ್ಕೆ ಬರೋದಿಲ್ಲ. ಸೊ ಅದು ಯಾವಾಗಂದರೆ ಬಯಾಲಜಿಕಲ್ ಇದರಿಂದ ಬರುತ್ತೆ. ಒಂದು ಇದು ಈಗ ಈ ಮಿಂಚು ಗದ್ನೆಯಿಂದ ಏನಾಗುತ್ತೆ ಅಂದರೆ ನೈಟ್ರೇಟ್ ಫಾರ್ಮ್ನಾಗಾಗಿ ಮಳೆ ನೀರಿನ ಮುಖಾಂತರ ಅದು ಭೂಮಿಗೆ ಸೇರುತ್ತೆ. ಸೊ ನೀವು ಆ ಟೈಮ್ದಲ್ಲಿ ಕೆಲವು ಬೆಳೆಗಳನ್ನು ನೀವು ನೋಡ್ತೀರಿ, ವಿತಿನ್ ಬೆಳಕಾಗಿ ನೀವು ಹೊಲಕ್ಕೆ ಹೋಗಿ ನೋಡಿದಾಗ ಕಂಪ್ಲೀಟ್ ಬೆಳೆನೇ ಚೇಂಜ್ ಆಗಿರುತ್ತೆ. ಸೊ ಅದು ನೈಟ್ರೋಜನ್ನದ ಪ್ರಭಾವವೂ ಇರುತ್ತೆ, ಮಳೆ ಪ್ರಭಾವವೂ ಇರುತ್ತೆ. ಸೊ ಅದು ನಮ್ಮ ಹಿಂದ್ಕಿನ ರೈತರು ಹೇಳ್ತಿದ್ರು, ಮಳೆ ಆದ ತಕ್ಷಣ ಬೆಳೆ ಫಲ ಅಂತೈತಿ ಅಂತ. ಯಾಕಂದರೆ ಅವ್ರು ಮಳೆ ಆಯಿತು ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ಕೂಡಲೇ ಹೊಲಕ್ಕೆ ಹೋಗ್ತಿದ್ರು, ನೋಡ್ತಿದ್ರು. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಇಷ್ಟು ಎಲ್ಲ ಲಾಭ ಇದೆ. ಮತ್ತು ಎರೆಹುಳುಗಳು ಕೂಡ ಅದು ಮೇಲ್ ಬರುತ್ತೆ, ಆಳಕ್ಕೆ ಹೋಗುತ್ತೆ. ನೀವು ಎಷ್ಟು ಗಳೆ ಹೊಡಿತೀರಿ ಅದಕ್ಕಿಂತಲೂ ಆಳಕ್ಕೆ ಹೋಗುತ್ತೆ, ಬಿಸಿಲು ತಾಗದೆ ಇರುವಂಗಿರುತ್ತೆ. ಸೊ ಮಾಗಿ ಉಳುಮೆ ಮಾಡೋದು ಭಾಳ ಮಹತ್ವ ಇದೆ ಅಂತ ನಾನು. ಸರ್, ಫಿಸಿಕಲ್ ಪ್ರಾಪರ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಕೆಮಿಕಲ್ ಪ್ರಾಪರ್ಟಿದು ಮಹತ್ವ ಏನು? ಇದರದ್ದು ತುಂಬ ಮಹತ್ವ ಇದೆ ರೀ. ನಾವು ಕೆಮಿಕಲ್ ಪ್ರಾಪರ್ಟಿ ಅಂದ್ಕೊಳ್ಳಿ ಇಲ್ಲಿ ಒಂದು 4 ಥರ ಮತ್ತೆ ಅಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಾವೇನು ಕೇಳ್ತೀವಿ, ಮಣ್ಣು ಚೆನ್ನಾಗಿದೆನಾ? ಚೆನ್ನಾಗಿದೆ. ಹಾಗಾದರೆ pH ಎಷ್ಟಿದೆ? pH ಇಂದ ಬರ್ತೀವಿ. pH ಆ್ಯಕ್ಚುಲಿ ಎಷ್ಟು ಇರಬೇಕು? ನ್ಯೂಟ್ರಲ್ ಅಂದರೆ ಏನು? 7 ಇದ್ದರೆ ನ್ಯೂಟ್ರಲ್ಲು. 6.5ರಿಂದ 7.5 pH ಇತ್ತು ಅಂದರೆ ಅದು ಆರೋಗ್ಯವಾದ ಮಣ್ಣು ಅಂತಲೇ ನಾವು ಹೇಳ್ಬೋದು. ಅದಕ್ಕಿಂತಲೂ ಕಡಿಮೆ ಇದ್ರೂ ಕಷ್ಟ, ಜಾಸ್ತಿ ಇದ್ರೂ ಕಷ್ಟ. ಸೊ ಇನ್ನು ಕೆಲವ್ರು ಏನು ಹೇಳ್ತಾರೆ, ಇಲ್ಲ ಸರ್ 6ರಿಂದ ನಡೀತೈತಿ, ಅದು 8ರ ತನೂ ನಡೀತೈತಿ ಅಂತಾರೆ. ಸೊ 6.5ರಿಂದ 7.5 ಇದು ತುಂಬ ಒಂದು ಫಲವತ್ತಾದ ಮಣ್ಣು ಅಂತಲೇ ನಾವು ಹೇಳ್ಬೋದು. ಯೂಶಲಿ ನ್ಯೂಟ್ರಲ್ 7 ಅಂತೂ ಯಾವೂ ಸಿಗೋದಿಲ್ಲ. 6.5ರಿಂದ 7.5 ಉತ್ತಮವಾದ ಮಣ್ಣು ಅಂತ ನಾವು ಹೇಳ್ಬೋದು. ಎರಡನೇದಾಗಿ EC ಅಂತೀವಿ ನಾವು, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಅದು ಲೆಸ್ ದೆನ್ 1% ಇರಬೇಕು. ಅದು ಲೆಸ್ ದೆನ್ 1% ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ 1 ದಾಟಿ ಹೋಯಿತು ಅಂದರೆ ಅದು ಅಷ್ಟು ಚೆನ್ನಾಗಿರಂಗಿಲ್ಲ. ಅದು ಯಾವುದೇ ರಾಸಾಯನಿಕ ಆಗಿರ್ಬೋದು, ಇದು ಬೆಳೆಗಳಿಗೆ ಬೇರುಗಳಿಗೆ ಮುಟ್ಟಿಸ್ಬೇಕು ಅಂದರೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಇನ್ನು ಮೂರನೇದಾಗಿ ಕೋಶಿ ಅಂತೀವಿ ನಾವು, ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಕರಿತೀವಿ. ಸೊ ಸಾವಯವ ಇಂಗಾಲದ ಮಹತ್ವ ಎಷ್ಟಿದೆ ಅಂತ ಕೇಳಿದರೆ, ಇದು ಕೆಮಿಕಲ್ ಪ್ರಾಪರ್ಟಿ ಒಳಗೆ ನ್ಯೂಟ್ರಿಯೆಂಟಿಗೂ ಕನೆಕ್ಟ್ ಆಗುತ್ತೆ. ಈಗ ನ್ಯೂಟ್ರಿಯೆಂಟ್ ಅಂದರೆ ನಾವು NPK, ಜಿಂಕ್, ಮ್ಯಾಗ್ನೀಸ್ ಹೇಳ್ತೀವಲ್ಲ, ಅದಕ್ಕೂ ಕನೆಕ್ಟ್ ಆಗುತ್ತೆ. ಅದಕ್ಕೆ ಹೆಂಗೆ ಆಗುತ್ತೆ ಅಂತಲೂ ನಾವು ವಿಶ್ಲೇಷಣೆ ಮಾಡೋಣ. ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲ ಮಣ್ಣೊಳಗೆ ಇವತ್ತು ಎಷ್ಟಿದೆ ಅಂದರೆ ತುಂಬ ಕಡಿಮೆ ಆಗಿದೆ. ಈಗ ನಾವು ಉತ್ತಮವಾದ ಮಣ್ಣು ಅಂದ್ರೆ 5.5ರಿಂದ 0.75 ತನಕ ಇದ್ರೆ ಉತ್ತಮವಾದ ಮಣ್ಣು ಅಂತ ಹೇಳುವಂತ ಪ್ರಸಂಗ ಬಂದಿದೆ. ಸೊ ಇವಾಗ ಮೆಜಾರಿಟಿ ಆಫ್ ದ ಜಮೀನು ಮಣ್ಣು ಏನಿದೆ ಬಿಲೋ 0.5 ಇದೆ. ಸೊ ಹೀಗಾಗಿ ಮಣ್ಣಿನ ಆರೋಗ್ಯ ಕ್ಷೀಣ ಆಗ್ತಾ ಹೋಗ್ತಾ ಇದೆ, ಕುಸಿತಾ ಇದೆ. ಸೊ ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಏನ್ ಹಾಕ್ಬೇಕು ಅಂದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಯಾವುದೇ ಗೊಬ್ಬರ ಆಗಿರ್ಬೋದು, ಅದು ಕುರಿ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಹಸುಗಳದ್ದು, ಹಂದಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು. ಕೆಲವು ಏರಿಯಾದಲ್ಲಿ ಶುಗರ್ ಮಿಲ್ಗಳು ಬರ್ತವೆ, ಶುಗರ್ ಫ್ಯಾಕ್ಟ್ರಿ, ಆ ಶುಗರ್ ಫ್ಯಾಕ್ಟ್ರಿಯಿಂದ ಮಳ್ಳಿ ಗೊಬ್ಬರ ಅಂತೇಳಿ ಬರುತ್ತೆ. ಇದು ಎಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಅನ್ನುವಂಥದ್ದೇನಿದೆ ಅದನ್ನ ನಾವು ಇಂಪ್ರೂವ್ ಮಾಡಬಹುದು. ಅದು ಇಂಪ್ರೂವ್ ಆಯ್ತು ಅಂತಂದ್ರೆ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತವೆ. ಇದು ಏನು ಆರ್ಗ್ಯಾನಿಕ್ ಕಾರ್ಬನ್ ಕೆಲಸ ಏನೇನ್ ಮಾಡುತ್ತೆ ಅಂದ್ರೆ, ಇದು 5ರಿಂದ 0.5ರಿಂದ 0.75 ಇತ್ತು ಅಂದ್ರೆ, ಅಥವಾ 1 ತನ ಇತ್ತು ಅಂದ್ರೆ ತುಂಬಾ ಒಂದು ಫಲವತ್ತಾದ ಭೂಮಿ ಅಂತ ಹೇಳ್ಬೋದು. ಇದು ಇಷ್ಟು ಇತ್ತು ಅಂದ್ರೆ ಮಣ್ಣಿನ ಒಂದು ಏನಂತೀವಿ ನಾವು ಜಿಗಿತ ಕಡಿಮೆ ಆಗುತ್ತೆ, ಅಂದ್ರೆ ಸ್ಟಿಕ್ಕಿ ಸಾಯಿಲ್ ಕಡಿಮೆ ಆಗುತ್ತೆ, ಬೇರೆ ಆಳವಾಗಿ ಹೋಗುತ್ತೆ. ಬೇರೆ ಎಷ್ಟು ಆಳವಾಗಿ ಹೋಗುತ್ತೆ ಅಷ್ಟು ಆ ಒಂದು ಫಲ, ಯಾವುದೇ ಸಸ್ಯ ಇರಲಿ ಆ ಸಸ್ಯ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ
ಮಳೆ ಅಥವಾ ನೀರಿನ ಪ್ರಮಾಣ ಕಡಿಮೆ ಆದ್ರೂ ಕೂಡ ಬೇರೆ ಆಳವಾಗಿ ಹೋಗೋದ್ರಿಂದ ಅದ್ರದ್ದು ಒಂದು ನೀರಿನ ಅಂಶ ಹೀರ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ಎರಡನೇದು ಯಾವುದೇ ರಾಸಾಯನಿಕ ಇದ್ರೂ ಕೂಡ ಅದನ್ನ ಕನ್ವರ್ಟ್ ಮಾಡೋಕೆ ಆರ್ಗ್ಯಾನಿಕ್ ಕಾರ್ಬನ್ ಹೋಲ್ಡ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ವಾಟರ್ ಹೋಲ್ಡ್ ಮಾಡುತ್ತೆ, ಪೋಷಕಾಂಶಗಳನ್ನು ಹೋಲ್ಡ್ ಮಾಡುತ್ತೆ, ದೆನ್ ಬೇರೆ ಆಳವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ಮತ್ತೆ ಆ ಬೇರೆ ಉಸಿರಾಟ ಮಾಡ್ಬೇಕು ಅಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಕೆಲವೊಂದು ಈ ಪಶ್ಚಿಮ ಘಟ್ಟ ಮತ್ತೆ ಏನ್ ಕೆಲವೊಂದು ಘಾಟ್ ಇದ್ರಲ್ಲಿ ಬರುತ್ತೆ, ವೆಸ್ಟರ್ನ್ ಘಾಟ್ ಏನ್ ಬರುತ್ತೆ ಅಲ್ಲಿ ಮಾತ್ರ ಒಂದು ಅಂದ್ರೆ ನಾವೀಗ 0.5 to 0.7 ಅಂತೀವಲ್ಲ, ಅದು ಅಲ್ಲಿ 1% ಜಾಸ್ತಿನೂ ಇದಾವೆ. ಬಟ್ ಅಲ್ಲಿ ನಾವು ಕಲ್ಟಿವೇಟ್ ಮಾಡಕ್ ಆಗ್ತಾ ಇಲ್ಲ, ಅದು ಕಾಡು ಇರೋದ್ರಿಂದ. ಕೆಲವು ಏರಿಯಾ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬೆಳೆ ಬರ್ತವೆ. ಸೊ ಈ ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಅಂದ್ರೆ ಬಹಳ ಮಹತ್ವ ಪಡೆದಿದೆ. ಇದ್ರ ಬಗ್ಗೆ ನಮ್ಮ ರೈತರಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಮೇಲೆ ಗಮನ ಹರಿಸೋದು ಬಹಳ ಉತ್ತಮ. ಇವತ್ತಿನ ದಿನ ನಾವು ರೈತರು ಏನಾಗಿದೀವಿ ಅಂತಂದ್ರೆ ಯಾವುದೂ ಹಸುಗಳನ್ನು ಸಾಕೋದಿಲ್ಲ, ಯಾವುದೂ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಕಸಬಗಳನ್ನು ನಾವು ಮಾಡ್ತಿಲ್ಲ. ಕುರಿ ಸಾಕಣೆ, ಕೋಳಿ ಸಾಕಣೆ, ಹಸು ಸಾಕಣೆ ಮಾಡಿದ್ವಿ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ನಮಗೆ ಅದ್ರದ್ದು ವೇಸ್ಟ್ ಏನ್ ಬರುತ್ತೆ ಅದು ನಮಗೆ ಸಗಣಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಯೂಸ್ ಆಗುತ್ತೆ. ಸೊ ನಮ್ಗೆ ಇವತ್ತು ಮಾಡರ್ನ್ ಒಂದು ಕೃಷಿ ಅಂತ ನಾವು ಏನ್ ಹೊಂಟಿದೀವಿ ಎಲ್ಲ ಬೇರೆ ಡಿಪೆಂಡ್ ಆಗಿಬಿಟ್ಟಿದೆ ನಾವು. ಎಲ್ಲ ಪಾಕೆಟ್ ಜಸ್ಟ್ ಯೂರಿಯಾ, DAP, ಪೊಟ್ಯಾಶಿಯಂ ಬೇಕು, ಬಟ್ ಸಾಯಿಲ್ ಏನ್ ಬೇಕು ಅದು ಮೊದಲು ಕೊಟ್ಟ ಆದ್ಮೇಲೆ ಇದು ಸಪ್ಲಿಮೆಂಟ್ರಿ ಅಂತೀವಿ ನಾವು. ಸೊ ಇದು ಬೇಕೇ ಬೇಕು, ಅದು ಕೊಟ್ಟಾದ್ಮೇಲೆ ಇದು ಕೊಟ್ಟರೆ ಇದು ಚೆನ್ನಾಗಿರುತ್ತೆ. ಸೊ ಇಷ್ಟು ಇದು ಆರ್ಗ್ಯಾನಿಕ್ ಕಾರ್ಬನ್ ಮಹತ್ವ ಪಡೆದಿದೆ. ಇದ್ರ ಜೊತೆ ನಾಲ್ಕನೇದಾಗಿ ನೀವು ಹೇಳಿದ್ರಲ್ಲ ಕೆಮಿಕಲ್ ಅಂದ್ರೆ ಏನು? ನಾವು ಒಂದು ಸಸ್ಯ ಬೆಳಿಬೇಕು ಅಂದ್ರೆ 16 ಪೋಷಕಾಂಶಗಳು ಬೇಕೇ ಬೇಕು ಅಂತ ಹೇಳ್ತೀವಿ. ಮತ್ತೊಂದು ಆಡ್ ಮಾಡಿದರೆ ಸಿಲಿಕಾನ್ 17 ಪೋಷಕಾಂಶಗಳು ಬೇಕು. ನಾವು ಹಳೆ ಒಂದು ಕೈಪಿಡಿ ನಾವು ನೋಡಿದ್ರೆ POP ಅದ್ರೊಳಗೆ 16 ಪೋಷಕಾಂಶಗಳಿದಾವೆ. ಆ 16ರಲ್ಲಿ 3 ನ್ಯಾಚುರಲ್ ಸಿಗ್ತವೆ, ಇನ್ನು 3 ಮೇಜರ್ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ ನಾವು. NPK, ಯೂರಿಯಾ, DAP, ಪೊಟ್ಯಾಶ್. ಇದು ಸ್ಟೇಟ್ ಫರ್ಟಿಲೈಸರ್ ಸಿಗುತ್ತೆ, ಕಾಂಪ್ಲೆಕ್ಸ್ ಗೊಬ್ಬರದೊಳಗೂ ಸಿಗುತ್ತೆ, ಮಿಕ್ಸರ್ ಮಾಡ್ಕೊಡ್ತಾ ಇದ್ದಾರೆ, ಅದು ಆಯ್ತು. ದೆನ್ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ, ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್. ಇವು 3 ಸ್ವಲ್ಪ ಜಾಸ್ತಿ ಅಂದ್ರೆ NPK ಗಿಂತ ಕಡಿಮೆ, ಮೈಕ್ರೋ ನ್ಯೂಟ್ರಿಯೆಂಟ್ ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣ ಬೇಕಾಗುತ್ತೆ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ ನಾವು ಜಿಂಕು, ಮ್ಯಾಂಗನೀಸು, ಫೆರಸ್ಸು, ಬೋರನ್, ಮಾಲಿಬ್ಡಿನಿಯಂ ಮುಂತಾದವುಗಳು ಬರ್ತವೆ, ಕಾಪರ್ ಈ ತರ. ಸೊ ಅದು ಬೇಕೇ ಬೇಕು. ಎಷ್ಟು ಬೇಕು? ನಾವು ಊಟಕ್ಕೆ ಉಪ್ಪಿನಕಾಯಿ ತರ ಅಥವಾ ಒಂದು ರೈಸಿಗೆ ಸಾಲ್ಟ್ ಇಲ್ಲ ರೈಸ್ ಮಾಡಕ್ಕಾಗೋದಿಲ್ಲ. ಹಾಗಂತೇಳಿ ಎಷ್ಟು ಹಾಕ್ತೀವಿ ನಾವು ಸಾಲ್ಟು? ಚಿಟಿಕೆ, ಒಂದು ಚಿಟಿಕೆ. 1 kg ರೈಸ್ ನಾವು ಬಾಯ್ಲ್ ಮಾಡ್ಬೇಕು ಅಂದ್ರೆ ಒಂದು 50 ಗ್ರಾಮ್ ಅಷ್ಟೇ ಸಾಕಾಗುತ್ತೆ. ಸೊ ಹಂಗೆ ಇದು ಒಂದು ಎಕರೆ ಅಂದ್ರೆ 43,560 ಸ್ಕ್ವೇರ್ ಫೀಟ್ ಐತಂದ್ರೂ ಕೂಡ 1 kg ಬೋರನ್ ಸಾಕಾಗುತ್ತೆ, 10 kg ಜಿಂಕ್ ಸಾಕಾಗುತ್ತೆ. ಸೊ ಒಂದು ಅರ್ಧ kg ನಮಗೆ ಕಾಪರ್ ಸಾಕಾಗುತ್ತೆ, ಅರ್ಧ kg ಕಡಿಮೆ ಬೇಕಾಗುತ್ತೆ ಮಾಲಿಬ್ಡಿನಿಯಂ. ಸೊ ಬೇಕು ಅಂದ್ರೆ ಕಂಪ್ಲೀಟ್ ಪೋಷಕಾಂಶಗಳನ್ನು ಕೊಟ್ಟಾಗ ಏನಾಗುತ್ತೆ, ಸಮೃದ್ಧವಾದ ಬೆಳೆ ಅಂತೀವಿ ನಾವು. ಇಲ್ಲ ಅಂದ್ರೆ ಏನಾಗುತ್ತೆ, ಈಗ ನೀವು ಸಮೃದ್ಧವಾದ ಬೆಳೆ ತರ ಕಾಣುತ್ತೆ ಕೆಲವೊಂದಲ್ಲಿ, ಬಟ್ ಅದು ಹಿಡನ್ ಆಗಿರುತ್ತೆ ಡೆಫಿಷಿಯನ್ಸಿಗಳು, ಇಳುವರಿ ಒಳಗೆ ಕಡಿಮೆ ಆಗುತ್ತೆ. ನೀವು ಸಮೃದ್ಧವಾದ ಬೆಳೆ ಬೆಳೆದಿವಿ, ಎಲ್ಲಾ ಪೋಷಕಾಂಶಗಳು ಕರೆಕ್ಟ್ ಕೊಟ್ಟಿವಿ ಅಂತಂದ್ರ ಅದ್ರದ್ದು ನಾವು ಯಾವುದೇ ಒಂದು ಬೆಳೆ ಅಥವಾ ಒಂದು ವೆರೈಟಿ ನಾವು ಏನ್ ಒಂದು ಹೈ ಈಲ್ಡ್ ಅಂತ ಹೇಳಿ ಒಂದು ಮೆನ್ಷನ್ ಮಾಡ್ತೀವಲ್ವಾ, ನಾವು ಎಕ್ಸಾಂಪಲ್ ಆಗಿ ಶುಗರ್ ಕೇನ್ ಈಲ್ಡ್ ನೋಡೋದಾಯ್ತು ಅಂತಂದ್ರೆ ಎಂಟೈರ್ ಇಂಡಿಯಾ ತಗೊಂಡಿವಿ ಅಂತಂದ್ರೆ ಫಸ್ಟ್ ನಮಗೆ ಬರೋದು ತಮಿಳುನಾಡು. ಅಂದ್ರೆ ಪರ್ ಎಕರ್ ಈಲ್ಡ್ ಎಷ್ಟು ಬರುತ್ತೆ ಅಂದ್ರೆ 40 ಟನ್ ಹತ್ರ ಬರುತ್ತೆ, ಪ್ಲಸ್ ಆರ್ ಮೈನಸ್ 40 ಬರುತ್ತೆ ನಮ್ದು ಇದ್ರ ಡೇಟಾ ಪ್ರಕಾರ. ಸೆಕೆಂಡ್ ಒನ್ ಬಂದ್ಬಿಟ್ಟು 36 ತನಕ ನಮ್ದು ಮಹಾರಾಷ್ಟ್ರ ಬರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಕರ್ನಾಟಕ 35-36 ಹತ್ರ ಬರುತ್ತೆ. ಆಮೇಲೆ ಟೋಟಲ್ ಈಲ್ಡ್ ನೋಡಕ್ ಹೋದ್ವಿ ಅಂದ್ರೆ ಮಹಾರಾಷ್ಟ್ರ ಜಾಸ್ತಿ ಇದೆ. ಪರ್ ಎಕರ್ ಈಲ್ಡ್ ನೋಡಿದ್ವಿ ಅಂದ್ರೆ
ಅದು 32, 33 ಆ ರೇಂಜಲ್ಲಿ ಬರುತ್ತೆ. ಸೊ ನಾವು ಶುಗರ್ ಕೇನ್ ಪ್ರೊಡ್ಯೂಸ್ ಮಾಡೋದ್ರೊಳಗೆ ನಾವು ನಂಬರ್ 2, 3 ನಾವು ಬರ್ತೀವಿ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ. ಸೊ ಇದು ಯಾಕೆ ನಾವು ಎಕ್ಸಾಂಪಲ್ ತಗೊಂಡಿವಿ ಅಂತಂದ್ರ ಮಣ್ಣಿನ ಒಂದು ಆರೋಗ್ಯ, ಅದು ಬಯಾಲಜಿಕಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಈ ಪ್ಯಾರಾಮೀಟರ್ಗಳು ಎಲ್ಲಾನು ಚೆನ್ನಾಗಿತ್ತು ಅಂತಂದ್ರ ಈಗ ತಮಿಳುನಾಡು ನೋಡ್ತೀವಿ 44+ ಇದೆ, ಮಹಾರಾಷ್ಟ್ರ ನೋಡ್ತೀವಿ 36+ ಇದೆ ಪರ್ ಎಕರ್ ಈಲ್ಡ್. ಉತ್ತರ ಪ್ರದೇಶ ತುಂಬಾ ಕಡಿಮೆ ಇದೆ, 33, 34 ಬರ್ತಾ ಇದೆ. ನಮ್ದು ಅಟ್ಲೀಸ್ಟ್ ಕರ್ನಾಟಕ 35, 36 ಈ ರೇಂಜಿನಾಗಿದೆ. ಸೊ ಇದಕ್ಕೆ ರೀಸನ್ ಏನು ಅಂತಂದ್ರೆ ಮಣ್ಣಿನ ಆರೋಗ್ಯ. ಕೊನೆ ಎಲ್ಲೇ ನಾವು ಸುತ್ತರಿಗೆ ಅಂದ್ರೂ ಸಾಯಿಲ್ ಹೆಲ್ತ್ ಮೇಲೆ ನಾವು ವರ್ಕ್ ಮಾಡಬೇಕು. ನಾವು ಇನ್ಸ್ಟಂಟ್ ಆಗಿ ನಾವು ಯೂರಿಯಾ ಕೊಡ್ತೀವಿ, ವಿತಿನ್ ವೀಕ್ನ ಬೆಳೆ ಹಸರಾಗುತ್ತೆ, ಆದ್ರೆ ಮುಗಿದಿಲ್ಲ. ಸೊ ಅದು 12 ತಿಂಗಳು, 10 ತಿಂಗಳು, 12 ತಿಂಗಳು ಬೆಳೆ ಕಂಪ್ಲೀಟ್ ಗ್ರೋ ಆಗಬೇಕು, ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ ಎಲ್ಲಾ ಪ್ಯಾರಾಮೀಟರ್ ಒಂದು ಮಹತ್ವವನ್ನ ಪಡೆದಿದ್ದಾವೆ. ಸೊ ಈಗ ಶುಗರ್ ಕೇನ್ ನಾವು ನೋಡ್ತಾ ಇದ್ದೀವಲ್ಲ, ಈ ಕೆಮಿಕಲ್ ಪ್ರಾಪರ್ಟಿ ನೋಡ್ತಾ ಇದ್ದೀವಿ. ಈಗ ನಾನು ಹೇಳಿದೆ ಯೂರಿಯಾ, DAP, ಪೊಟ್ಯಾಶು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್, ಜಿಂಕ್, ಮ್ಯಾಂಗನೀಸ್, ಫೆರಸ್, ಬೋರಾನ್, ಕಾಪರ್, ಮಾಲಿಬ್ಡಿನಿಯಂ, ಈ ತರ ನಾವೆಲ್ಲ ಹೇಳಿದೀವಿ. ಈ ಪ್ರತಿಯೊಂದು ಪ್ರಾಡಕ್ಟ್, ಪ್ರತಿಯೊಂದು ಒಂದು ಏನು ನ್ಯೂಟ್ರಿಯೆಂಟ್, ಒಂದು ಪೋಷಕಾಂಶಗಳಿದಾವ, ತನ್ನದೇ ಆಗಿರುವಂತ ಒಂದು ಕಾರ್ಯವನ್ನು ಮಾಡ್ತವೆ. ಈಗ ಯಾವುದೇ ಬೀಜ ಹಾಕಿ ಅದು ಮೊಳಕೆ ಬರುತ್ತೆ, ಅದು ಫಲ ಕೊಡುತ್ತೆ. ಎಷ್ಟು ಕೊಡುತ್ತೆ? ನೀವು ಯಾವ ರೀತಿ ಆ ಸಾಯಿಲ್ ಹೆಲ್ತ್ ಇರುತ್ತೆ, ಯಾವ ರೀತಿ ಅದಕ್ಕೆ ನೀವು ಪಾಲನೆ ಪೋಷಣೆ ಮಾಡ್ತೀರಿ, ಅಷ್ಟು ಇಳುವರಿ ಬರುತ್ತೆ. ಸೊ ಇಲ್ಲಿ ನಮ್ದು ಇನ್ನೂ ಒಂದು ಬಂದ್ಬಿಟ್ಟು ನಮ್ದು ಕರ್ನಾಟಕದಲ್ಲಿ 162 ಟನ್ ಬೆಳೆದು ದಾಖಲೆ ಮಾಡಿದ ರೈತರು ಇದ್ದಾರೆ. ಮಹಾರಾಷ್ಟ್ರದಲ್ಲಿ 180 ಟನ್ ಬೆಳೆದು ದಾಖಲೆ ಮಾಡಿದ ರೈತರು ಇದ್ದಾರೆ. ಅವ್ರಿಗೆ 180 ಟನ್ ಬೆಳೆಯಕ್ಕಾಯ್ತು, ಬರೀ ನಮಗೆ 80 ಟನ್ ಬೆಳೆಯಕ್ ಆಗ್ತಾ ಇಲ್ಲ. ಇಷ್ಟೊಂದು ಗ್ಯಾಪ್ ಇದೆ. ಸೊ ಆ ಗ್ಯಾಪ್ ಯಾಕೆ ಆಗ್ತಾ ಇದೆ ಅಂದ್ರೆ ನಾವು ಮಣ್ಣಿನ ಮೇಲೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ, ಪೋಷಕಾಂಶಗಳ ಮೇಲೆ ಎಷ್ಟು ನಾವು ನಿಗಾ ವಹಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಈ ಏನು ಕೆಮಿಕಲ್ ಪ್ರಾಪರ್ಟಿ ಅಂತೀವಿ, ಪ್ರತಿಯೊಂದು ಯೂನಿವರ್ಸಿಟಿ ಅವರು ಒಂದು ಏನ್ ರೆಕಮೆಂಡೇಶನ್ ಮಾಡಿದ್ದಾರೆ ಅದು ತುಂಬಾ ಹಳೇದಾಗಿದೆ. ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ದಿನಮಾನಕ್ಕೆ ತಕ್ಕಂಗೆ ಅಗೇನ್ ಯೂನಿವರ್ಸಿಟಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಇದನ್ನ ಇನ್ನೊಮ್ಮೆ ನೀವು ಸಂಶೋಧನೆ ಮಾಡಿ ಅದನ್ನ ರಿವಿಸಿಟ್ ಮಾಡಿ ಅಗೇನ್ ನಮ್ಮ ರೈತರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಡಿ ಅಂತ ನಾವು ಯೂನಿವರ್ಸಿಟಿ ಅವರಿಗೆ ಆಗಿರ್ಬೋದು, KVK ಅವ್ರಿಗೂ ಆಗಿರ್ಬೋದು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದರ ಜೊತೆ ಈಗ ಈ ಪೋಷಕಾಂಶಗಳ ಮಹತ್ವ ತುಂಬಾ ಇದೆ. ಬಟ್ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ಮಳೆ ಆಯ್ತಾ ಬರೀ ಯೂರಿಯಾ ಹಾಕೋದು, ನೀರ್ ಬಿಡ್ತೀವ ಬರೀ ಯೂರಿಯಾ ಹಾಕೋದು. ಯೂರಿಯಾ ಪ್ರೈಸ್ ಕಡಿಮೆ ಇರೋದ್ರಿಂದ ಆ ಯೂರಿಯಾ ಜಾಸ್ತಿ ಹಾಕಿ ಏನಾಗ್ತಾ ಇದೆ ಅಂದ್ರೆ ಮಣ್ಣಿನ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಅದು ಬೆಳೆ ಕೂಡ ಏನಾಗುತ್ತೆ, ಹೆಜಿಟೇಟಿವ್ ಗ್ರೋತ್ ಆಗುತ್ತೆ, ಜ್ಯೂಸಿ ಲೀಪ್ ಆಗುತ್ತೆ, ಕೀಟ ಮತ್ತು ರೋಗಗಳನ್ನ ಬರ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಸಮಗ್ರವಾದ ಪೋಷಕಾಂಶಗಳ ನಿರ್ವಹಣೆ ಮಾಡಿದೀವಿ ಅಂತಂದ್ರೆ ರೋಗನೂ ಬರಂಗಿಲ್ಲ, ಕೀಟನೂ ಬರಂಗಿಲ್ಲ, ಅದು ಬಂದರೂ ಕೂಡ ಅದು ತಡ್ಕೊಳ್ಳುವಂತ ಒಂದು ಶಕ್ತಿ ಆ ಸಸ್ಯಕ್ಕೆ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, INM ಅಂತ ಏನು ಕರಿತೀವಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ತುಂಬಾ ಅಂದ್ರೆ ತುಂಬಾ ಮಹತ್ವ ಪಡೆದಿದೆ. ಸೊ ಆಮೇಲೆ ಇನ್ನೊಂದಿದೆ, ಅದನ್ನು ಕೂಡ ಮಾಡ್ಬೇಕು. ಇದ್ರ ಜೊತೆ IPM, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಅದು ಮಾಡಿದ್ವಿ ಅಂತಂದ್ರೆ ಇಳುವರಿ ಒಳಗೆ ಯಾವುದೇ ಕಾಂಪ್ರಮೈಸ್ ಆಗದೆ ನಮ್ದು ಒಂದು ಏನು ನಿರೀಕ್ಷೆ ಇಟ್ಟಿರ್ತೀವಿ ಅಷ್ಟು ನಿರೀಕ್ಷೆ ತಗೊಳಕ್ಕೆ ಏನ್ ಕಾರಣ ಅಂದ್ರೆ ಮಣ್ಣು. ನಾವು ಎಲ್ಲಾ ಸುತ್ತಾದ್ರೂ ಕೂಡ ವಾಪಸ್ ಬರೋದು ಮಣ್ಣಿಗೆ. ಸೊ ಹೇಳ್ತಾರಲ್ಲ ಯಾರೋ ಕವಿಗಳು, ಮಣ್ಣಿನಿಂದ ಬಂದೆ ಮಣ್ಣಿಗೆ ಮರಳಿ ಅಂತ ಹೇಳಿ, ಆ ತರ ನಾವು ಎಲ್ಲಾ ಪೋಷಕಾಂಶಗಳನ್ನು ಹಾಕಿದ್ರೂ ಕೂಡ ಅದನ್ನು ಕೂಡ ಮಣ್ಣಿನಿಂದಲೇ ತೆಗಿತೀವಿ, ಮತ್ತೆ ಮಣ್ಣಿಗೆನೆ ಕೊಡ್ತೀವಿ. ಸೊ ಬಹಳ ಇಂಪಾರ್ಟೆಂಟ್ ಇದೆ ಒಂದು ಏನಿದು ಕೆಮಿಕಲ್ ಪ್ರಾಪರ್ಟಿ, ಅದನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ನಾನು ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಎಸ್ ಸರ್. ಈಗ 3 ಅಂಶಗಳಲ್ಲಿ 2 ಅಂಶ ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಒಂದು ಫಿಸಿಕಲ್ ಪ್ರಾಪರ್ಟಿ, ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ. 3 ಬಯೋಲಾಜಿಕಲ್ ಪ್ರಾಪರ್ಟಿ ಅಂತ. ಇದು ಎಷ್ಟು ಮುಖ್ಯ ಅಥವಾ ಇದು ಮುಖ್ಯನಾ? ಇದು ತುಂಬಾ ಮುಖ್ಯ ಇದೆ. ಯಾಕಂದ್ರೆ ಇದನ್ನೆಲ್ಲ
ಸಂಶೋಧನೆಗಳ ಮುಖಾಂತರ ರಾಸಾಯನಿಕ ಗೊಬ್ಬರಗಳನ್ನು ಒತ್ತು ಮಾಡಿದೀವಿ, ರಾಸಾಯನಿಕ ಹಾಕೋದ್ರಿಂದ ಬೆಳಿತೈತೆ ಅಂತ ಒತ್ತು ಮಾಡಿದ್ವಿ. ಬಟ್ ನಮ್ಮ ಪೂರ್ವಜರು ಈ ಭೂಮಿ ಯಾವಾಗ ಹುಟ್ಟಿದೆ ಅದರ ಜೊತೆ ಜೊತೆನೆ ಈ ಜೈವಿಕ ಗೊಬ್ಬರ ಹುಟ್ಟುತ್ತಾ ಬಂದಿದೆ, ಹುಟ್ಟಿದೆ. ಸೊ ಅದನ್ನ ನಾವು ಇವತ್ತ ಈ ಜೀವಾಣು ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ, ಈ ಜೀವಾಣು ಫಾಸ್ಫರಸ್ ಅನ್ನ ಸೊಲ್ಯುಲೈಸ್ ಮಾಡುತ್ತೆ, ಇನ್ನೊಂದು ಕೆಲಸ ಮಾಡುತ್ತೆ, ಈ ಜೀವಾಣು ಪೊಟ್ಯಾಶ್ ಮೊಬಿಲೈಸಿಂಗ್ ಮಾಡುತ್ತೆ ಅಂತ ನಾವು ಸಂಶೋಧನೆ ಮುಖಾಂತರ ಒತ್ತು ಮಾಡಿ ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ. ಹೊರತು ಇದನ್ನ ನಾವು ತಯಾರು ಮಾಡಕ್ ಆಗೋದಿಲ್ಲ ಜೀವಾಣುಗಳನ್ನು. ಸೊ ಈ 99.9% ಏನಿದೆ ನಮಗೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಥವಾ ಜೀವಾಣುಗಳೇ ಜಾಸ್ತಿ ಇದಾವೆ. ಸೊ 1% ಏನೋ ನಮಗೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಥವಾ ಹಾರ್ಮ್ಫುಲ್ ಜೀವಾಣುಗಳು ಇದಾವೆ. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಜಿಂಕೆ ಒಂದೇ ಮರಿ ಕೊಡುತ್ತೆ, ಹುಲಿ ಚಿರತೆ ಎಷ್ಟು ಕೊಡ್ತವೆ? ಒಂದ್ಸಿನ್ನೆ ಡಜನ್ ಗಂಟ್ಲೆ ಕೊಡ್ತವೆ, 5, 6, 8 ಕೊಟ್ಟರು ಕೂಡ ಅವ್ರ ಸಂಖ್ಯೆ ಎಷ್ಟಿದೆ? ಲಿಮಿಟೆಡ್. ಕೌಂಟ್ ಮಾಡ್ತೀವಿ ನಾವು ಇವತ್ತು. ನಾವೆಲ್ಲ CC ಕ್ಯಾಮ್ರಾ ಹಾಕಿ ನಮ್ದು ಈ ಒಂದು ಅರಣ್ಯ ಪ್ರದೇಶದೊಳಗೆ ಇಷ್ಟು ಹುಲಿ ಇದೆ, ಇಷ್ಟು ಚಿರತೆ ಇದೆ ಅಂತ ಕೌಂಟ್ ಮಾಡ್ತೀವಿ. ಬಟ್ ಜಿಂಕೆಗಳನ್ನು ಕೌಂಟ್ ಮಾಡಕ್ಕಾಗತ್ತಾ? ಜಾಸ್ತಿ ಇರುತ್ತೆ, ತುಂಬಾ ಇದೆ. ನೀವು ಗದಗ ಡಿಸ್ಟ್ರಿಕ್ಟ್ ಹೋಗ್ಬಿಟ್ರಿ ಅಂದ್ರೆ ಟ್ರೈನ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಿರ್ತೀರಿ, ಹಿಂಡನೆ ಓಡಾಡ್ತವೆ. ಸೊ ಹಂಗೇನೆ ಕಂಟ್ರೋಲ್ ಯಾವಾಗಲೂ ಅದು ಬಯಾಲಜಿಕಲ್ ಕಂಟ್ರೋಲ್ ಇದೇ ಇರುತ್ತೆ. ಜಿಂಕೆಗಳ ಸಂಖ್ಯೆ ಹೆಚ್ಚಾಯ್ತಂದ್ರೆ ತಿನ್ನಕ ಆಹಾರ ಸಿಗೋದಿಲ್ಲ, ಎಲೆ. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕನೆ ಚಿರತೆ, ಹುಲಿ ಇದಾವೆ, ಇನ್ನೊಂದಿದೆ. ಆ ತರ ಬೆನಿಫಿಷಿಯರ್ ಬ್ಯಾಕ್ಟೀರಿಯಾ ಏನಿದೆ ಇದು ಮೋರ್ ದನ್ 99% ಇದೆ ಅಂತ ನಾವು ಹೇಳ್ಬೋದು. ಸೊ 1%, 2% ಏನೋ ಅದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಥವಾ ಹಾರ್ಮ್ಫುಲ್ ಜೀವಾಣು ಇತ್ತು ಅಂತಂದ್ರೆ ಅದು ಸಮ್ ಟೈಮ್ ಅದು ಫೇವರೇಬಲ್ ಕಂಡೀಷನ್ ಬಂದಾಗ ಅದು ತುಂಬಾ ಹರಡ್ಕೊಳ್ಳುತ್ತೆ, ಬೆಳೆಯನ್ನ ಹಾನಿ ಮಾಡುತ್ತೆ. ಮತ್ತೆ ನಾವು ಅದನ್ನ ಬಯಾಲಜಿಕಲ್ ಕಂಟ್ರೋಲ್ ತಗೊಂಡ್ವಿ ಅಂತಂದ್ರೆ ಅದು ತುಂಬಾ ದಿನ ಬರಂಗಿಲ್ಲ. ನಾವ್ ಏನ್ ಮಾಡ್ತೀವಿ, ಕೆಮಿಕಲ್ ಕಂಟ್ರೋಲ್ ಹೋಗ್ಬಿಡ್ತೀವಿ, ಅದು ಸ್ಪ್ರೇ ಮಾಡ್ತೀವಿ, ಅದಕ್ಕೆ ರೆಸಿಸ್ಟೆನ್ಸ್ ಬಂತು ಅಂತಂದ್ರೆ ಅಗೇನ್ ಇದಾಗುತ್ತೆ. ಅದು ಕ್ರಾಪ್ ಮೇಲಿರುವಂತದ್ದು ನಾವು ಹೇಳ್ತಾ ಇರೋದು. ಈಗ ಭೂಮಿ ಒಳಗೆ ಬಯಾಲಜಿಕಲ್ ಪ್ರಾಪರ್ಟಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ಈಗ ನಾವು ಹೇಳಿದೆ ಆಗಲೇ 76.5% ನಮ್ದು ನೈಟ್ರೋಜನ್ ಇದೆ ಅಂದ್ರೆ ಯಾವ ಒಂದು ಬೆಳೆಯಲ್ಲೂ ಕೂಡ ಅದನ್ನ ತಗೊಳಕ್ ಆಗೋದಿಲ್ಲ. ಸೊ ಅದು ತಗೋಬೇಕು, ಆ ಒಂದು ನೈಟ್ರೋಜನ್ ಯೂಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಬಹಳ ಇಂಪಾರ್ಟೆಂಟ್ ಇದೆ. ಅದು ತಾನು ಸರ್ವೈವ್ ಆಗೋಕೆ ಆ ಸಸಿಗೆ ಒಂದು ಬೇರೆ ಕೊಡುತ್ತೆ, ಆ ಬೇರೆ ಮುಖಾಂತರ ತಾನು ಬದುಕೋ ಸಲುವಾಗಿ ಆ ನೈಟ್ರೋಜನ್ ಅನ್ನ ತಗೊಳುತ್ತೆ, ಅದು ಮರಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಷ್ಟು ಸಸ್ಯ ಕೂಡ ತಗೊಳುತ್ತೆ, ದೆನ್ ಸಾಯಿಲ್ ಒಳಗೆ ಫಿಕ್ಸು ಮಾಡುತ್ತೆ. ಅದಕ್ಕೆ ನಾವು ಏನ್ ಕರಿತೀವಿ, ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಅಂತಾನೆ ಕರಿತೀವಿ. ಅದ್ರೊಳಗೆ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಬಳಸ್ತೀವಿ, ಆಮೇಲೆ ಏಕದಳ ಧಾನ್ಯಗಳಿಗೆ ಅಜಿಟೋಬ್ಯಾಕ್ಟರ್ ಬಳಸ್ತೀವಿ, ಅಜೋಸ್ಪೆರಿಲಮ್ ಬಳಸ್ತೀವಿ. ಈ ತರ ತುಂಬಾ ಇದಾವೆ. ಸೊ ರೋಗಗಳನ್ನು ಕಂಟ್ರೋಲ್ ಮಾಡೋದಕ್ಕಂತಾನೆ ಟ್ರೈಕೋಡರ್ಮಾ ವಿರಿಡೆ ಇದೆ, ಅದು ಇನ್ನೊಂದು ಯಾವ್ದು ಸೋಡೋಮೋನಸ್ ಫ್ಲೋರೋಸನ್ಸ್ ಇದೆ, ಇನ್ನೊಂದು ಬ್ಯಾಸ್ಲೋಮೈಸಿಸ್ ಇದೆ, ತುಂಬಾ ಅವು ಕೂಡ ಇದಾವೆ. ಅದು ನಾವು ಎಲ್ಲಿಂದ ತೆಗೆದಿದ್ದೀವಿ? ಭೂಮಿ ಒಳಗನೆ, ನಮ್ಮ ಒಂದು ಈ ವಾತಾವರಣದೊಳಗನೆ. ಸಿ ಆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅದಾವಂದ್ರು ಅದನ್ನ ಕಂಟ್ರೋಲ್ ಮಾಡಕ್ ಅಲ್ಲೇ ನಿಸರ್ಗದೊಳಗನೆ ಅದು ಕೂಡ ಇದೆ. ಸೊ ಅದು ಕೆಲವು ಏರಿಯಾದಾಗ ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಈಗ ನಾವು ಹ್ಯೂಜ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನಾಗಿದೆ, ಅವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಕಡಿಮೆ ಆಗಿ ಇವತ್ತು ಬಂಜರ್ ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ನಾವು ಕೃಷ್ಣಾ ನದಿ ರಿವರ್ ಬೆಲ್ಟ್ ನೋಡ್ತೀವಿ ಅಂತಂದ್ರೆ, ಕೃಷ್ಣಾ ರಿವರ್ ದಂಡೆ ಎಲ್ಲ ನೋಡಿದ್ವಿ ಅಂತಂದ್ರೆ ತುಂಬಾ ಜಮೀನು ಸಹಜವಾಗಿ ಹಾಳಾಗಿದೆ. ಅಲ್ಲಿ 2 ಕಾರಣ ಬರುತ್ತೆ. ಒಂದು ಯಥೇಚ್ಛವಾದ ನೀರಿನ ಬಳಕೆ, ಇನ್ನೊಂದು ಯಥೇಚ್ಛವಾದ ರಾಸಾಯನಿಕ ಗೊಬ್ಬರಗಳ ಬಳಕೆ. ಈ 2 ಕುರಿತು ಹೆಚ್ಚುವರಿ ಬಳಕೆ ಆಗಿರೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗಿ ಇವತ್ತು ಬಂಜರ್ ಭೂಮಿಯಾಗಿ ಕನ್ವರ್ಟ್ ಆಗಿದೆ. ಸೊ ಒಳ್ಳೆ ಫಲವತ್ತಾದ ಭೂಮಿ ಬಂಜರ್ ಭೂಮಿಯಾಗಿ ಕನ್ವರ್ಟ್ ಆಗಿದೆ. ಅಲ್ಲಿ ಯಾವ ಒಂದು ಹುಲ್ಲು ಕಡ್ಡಿನೂ ನಾಟಂಗಿಲ್ಲ, ಒಂದು ಯಾವ ಜೀವಾಣು ಕೂಡ ಇಲ್ಲ. ಜೀವಾಣು ಇಲ್ಲದೆ ಇರೋದಕ್ಕಾಗಿ ಅದು ಬಂಜರ್ ಭೂಮಿ ಆಗಿದೆ. ಜೀವಾಣು ಇರಬೇಕಂದ್ರೆ ನಾವು ಫಿಸಿಕಲ್ ಪ್ರಾಪರ್ಟಿಗಳಿಗೆ ಹೇಳಿದ್ವಲ್ಲ, ಆರ್ಗ್ಯಾನಿಕ್ ಕಾರ್ಬನ್, ಆಮೇಲೆ ಇದ್ರೊಳಗೆ ಹೇಳಿದ್ವಲ್ಲ ನಾವು
ಯಾವುದು ಕೆಮಿಕಲ್ ಕೆಮಿಕಲ್ ಪ್ರಾಪರ್ಟಿ ಒಳಗೆ ಆರ್ಗ್ಯಾನಿಕ್ ಕಾರ್ಬನ್ ಇಷ್ಟಿರ್ಬೇಕು, pH ಇಷ್ಟಿರ್ಬೇಕು, EC ಇಷ್ಟಿರ್ಬೇಕು ಅಂತ ಅದು ಇಷ್ಟು ಅಂದ್ರೆ ಈ ಬಯೋಲಾಜಿಕಲ್ ಪ್ರಾಪರ್ಟಿ ತುಂಬಾ ಹೇರಳವಾಗಿ ಡೆವಲಪ್ ಆಗುತ್ತೆ. ನೀವು ಇನ್ನೊಂದು ಏನಿದೆ, ನಾವು ಹೇಳ್ತೀವಿ ನಾವು ರೈತರಿಗೆ ಕೆಲವು ಸಂದರ್ಭದಲ್ಲಿ ಜೀವನ ಹೆಂಗಂದ್ರೆ ನಾವು ಈಗ ನಮ್ಮ ಭೂಮಿ ಒಳಗಿಲ್ಲ, ನಾವು ಹೊರಗಿನ ತಂದು ಹಾಕ್ಬೇಕಾಗಿದೆ. ಹೆಂಗ್ ಹಾಕ್ತೀವಿ? ಯಾವುದೇ ಒಂದು ಸಂಸ್ಥೆದ್ದು ಒಳ್ಳೆ ಕ್ವಾಲಿಟಿ ಅಂತ ಕೇಳ್ತೀವಿ, ಅದನ್ನ ತಂದು ಹಾಕ್ತಿವಿ. ಅದು 5 kg 10 kg ಒಂದು ಎಕರೆಗೆ ಸಾಕಾಗುತ್ತೆ? ಆಗತ್ತಾ? ಎಸ್ ಆಗುತ್ತೆ. ಹೆಂಗಾಗುತ್ತೆ? ಒಂದು ಪಾತ್ರೆ ಒಳಗಡೆ 2 ಲೀಟರ್ 5 ಲೀಟರ್ 10 ಲೀಟರ್ ಹಾಲು ತಗೋತೀರಿ, ಅದಕ್ಕೆ ನೀವು ಹೆಪ್ಪ ಎಷ್ಟು ಹಾಕ್ತೀರಿ? ಒಂದು ಸ್ಪೂನ್ ಅಲ್ಲಿ ಅರ್ಧ ಜಸ್ಟ್ ಹಾಕಿದ್ರು ಕೂಡ ಏನಾಗುತ್ತೆ? ಆ ಪಾತ್ರೆ ಮೊಸರಾಗುತ್ತೆ. ಬೆಳಗಿನ ಟೈಮ್ ನೋಡಿದ್ರೆ ನಿಮಗೆ ನೈಟ್ ತಗೊಂಡು ಕಟ್ ಮಾಡುವಷ್ಟು ಚೆನ್ನಾಗಿ ಮೊಸರಾಗಿ ಡೆವಲಪ್ ಆಗುತ್ತೆ. ಅದು ಹೇಗಾಯ್ತು? ಅದೇ ಲ್ಯಾಕ್ಟೋಬಾಸಿಲಸ್ ಬ್ಯಾಕ್ಟೀರಿಯಾ ಅದರಲ್ಲಿ ಮಲ್ಟಿಪ್ಲೈ ಆಗ್ತದೆ. ಮಲ್ಟಿಪ್ಲೈ ಆಯ್ತಾ? ಅದು ಅದು ಒಂದೇ ಯಾಕಾಯ್ತು, ಬೇರೆ ಬ್ಯಾಕ್ಟೀರಿಯಾ ಯಾಕಾಗಿಲ್ಲ? ಹೆಪ್ಪ ಹಾಕ್ಬೇಕಾದ್ರೆ ಅದನ್ನೇ ಹಾಕಿ. ಹೆಪ್ಪ ಹಾಕ್ಬೇಕಾದ್ರೆ ಅದನ್ನೇ ಹಾಕಿದಿರಿ. ಹೆಪ್ಪ ಹಾಕೋಕ್ಕಿಂತ ಮುಂಚೆ ನೀವು ಪ್ರೊಸೆಸ್ ಮಾಡಿದಿರಿ. ಅದು ಮಹಿಳೆಯರಿಗೆ ತುಂಬಾ ಗೊತ್ತು. ಹಾಲು ಬಿಸಿ ಮಾಡಿ ಹಾಲ ತುಂಬಾ ಚೆನ್ನಾಗಿ ಕಾಯಿಸ್ತೀರಿ, ಅದರೊಳಗೆ ಇರುವಂತ ಬ್ಯಾಕ್ಟೀರಿಯಾ ಎಲ್ಲ ಸಾಯುವ ಅಷ್ಟು ಲೆವೆಲ್ ಕಾಯಿಸ್ತೀರಿ. 100 ಡಿಗ್ರಿ ಸೆಲ್ಸಿಯಸ್ ತನಕ, ಅಂದ್ರೆ ಉಕ್ಕು ಬರೋ ತನಕ ಕಾಯಿಸಿ ಆದ್ಮೇಲೆ ಆರಕ್ಕೆ ಇಡ್ತೀರಿ. ಕಂಪ್ಲೀಟ್ ಆಗಿ ಕೋಲ್ಡ್ ಆದ್ಮೇಲೆ ಹಾಕ್ತೀರಾ? ಇಲ್ಲ. ಜಸ್ಟ್ ಹೆಣ್ಮಕ್ಳಿಗೆ ಗೊತ್ತಿದೆ, ಊರ್ ಬೆಚ್ಚಗಂತಾರ. ಆ ಊರ್ ಬೆಚ್ಚಗೆ ಇದ್ದಾಗ ಮ್ಯಾಲಿನ ಕೆನೆ ಇನ್ನೊಂದು ಲೇಯರ್ ಇರುತ್ತಲ್ಲ, ಆ ಕೆನೆ ಹೋಲ್ ಮಾಡಿ ಆ ಮೊಸರು ಹಾಕ್ತೀರಿ. ಆ ಮೊಸರು ಹಾಕಿದಾಗ ಏನಾಗುತ್ತೆ? ಅದಕ್ಕೆ ಫೇವರೇಬಲ್ ಕಂಡೀಷನ್ ಅಂತೀವಿ ನಾವು. ನೀವು ತುಂಬಾ ಬಿಸಿ ಇದ್ದಾಗ ಹಾಕಿದ್ರೆ ಮೊಸರು ಆಗಂಗಿಲ್ಲ, ಕೋಲ್ಡ್ ಇದ್ದಾಗ ಹಾಕಿದ್ರು ಮೊಸರು ಆಗಂಗಿಲ್ಲ. ಸೊ ಆ ಫೇವರೇಬಲ್ ಕಂಡೀಷನ್ ಏನ್ ಹೆಪ್ ಹಾಕೋದು ಅಂತ ಏನು ಒಂದು ಪದ ಅಂತಾರಲ್ಲ, ಅದಕ್ಕೆ ಅಲ್ಟರ್ನೇಟ್ ಇನ್ನೊಂದು ಇಲ್ಲೇ ಇಲ್ಲ. ಸೊ ಆ ಹೆಪ್ ಹಾಕಿದಾಗ ಇಷ್ಟು ಚೆನ್ನಾಗಿ ಮೊಸರಾಗುತ್ತೆ. ನೀವು ನೈಟ್ ತಗೊಂಡು ಕಟ್ ಮಾಡುವ ಇಷ್ಟು ಗಟ್ಟಿ ಆಗುತ್ತೆ. ಅಂದ್ರೆ ಹಿಂಗೆ ಆ ಮೊಸರಲ್ಲಿ ಏನಿರುತ್ತೆ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಫಾರ್ಮಿಂಗ್ ಬ್ಯಾಕ್ಟೀರಿಯಾ ಅನ್ನುವಂತ ಒಂದು ಜೀವಾಣು ಇರುತ್ತೆ. ನೀವು ಹಳ್ಳಿ ಒಳಗೆ ಹೋಗಿ ಯಾರಿಗಾದ್ರು ಅದ್ರೊಳಗೆ ಜೀವಾಣು ಇರ್ತಾವ ತಿನ್ಬೇಡಿ ಅಂದ್ರೆ ಆಗುತ್ತಾ? ಏನ್ ಹೇಳ್ತೀಯಪ್ಪ, ಚೆನ್ನಾಗಿದೆ ಮೊಸರು ಅಂತಂತಾರೆ. ಹಂಗೇನೆ ನಮ್ಮ ಕಣ್ಣಿಗೆ ಕಾಣದಿರುವಂತ ಬ್ಯಾಕ್ಟೀರಿಯಾ ನಾವು 1 ಎಕರೆಗೆ ಲಿಕ್ವಿಡ್ ರೀತಿಯಾಗ ಇತ್ತಂದ್ರೆ 1 ಲೀಟರ್ ಕೊಡಿ, ಈ ಪೌಡರ್ ಅಥವಾ ಇನ್ನೊಂದು ಗ್ರಾಮೀಣ ಸೂಪ್ನಾಗ ಇತ್ತಂದ್ರ 2 kg 5 kg ಆತರ 1 ಎಕರೆಗೆ ಇಷ್ಟೇ ಕೊಟ್ಟರು ಕೂಡ ಏನಾಗುತ್ತೆ? ಮೊಸರಿಗೆ ಹೆಪ್ಪ ಹಾಕಿದಂಗೆ, ಹಾಲಿಗೆ ಮೊಸರು ಹೆಪ್ಪ ಹಾಕಿದಂಗೆ ಅದು ತನ್ನ ಸಂತತಿಯನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ. ಪ್ರತಿ ಅವರ್ಸಿಗೆ ಒಮ್ಮೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. 1 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4, 4 ಇದ್ದಿದ್ದು 8, ಈ ತರ ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ? ಬಯಾಲಜಿಕಲ್ ಪ್ರಾಪರ್ಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಬರೀ ಒಂದೇ ಕೊಟ್ಟರೆ ಸಾಕಾಗುತ್ತೆ ನೈಟ್ರೋಜನ್ ಫಿಕ್ಸರ್? ಇಲ್ಲ, ನೈಟ್ರೋಜನ್ ಫಿಕ್ಸರ್ ಕೊಡ್ಬೇಕು. ಯಾಕಂದ್ರೆ ನಾವು ಇರುವಂತ ಜೀವಾಣುಗಳನ್ನ ಎಲ್ಲ ಹಾಳು ಮಾಡಿಬಿಟ್ಟಿದೀವಿ ಭೂಮಿ ಒಳಗೆ. ಯಥೇಚ್ಛ ಇರಿಗೇಷನ್ ಮಾಡೋದು, ರೆಸ್ಟ್ಲೆಸ್ ಬೆಳೆ ಬೆಳೆಯೋದು, ಭೂಮಿಗೆ ರೆಸ್ಟ್ ಕೊಡಂಗಿಲ್ಲ, ಹಾಕ್ತಾ ಇದ್ದೀವಿ. ಕೆಮಿಕಲ್ ಗೊಬ್ಬರಗಳನ್ನು ಹಾಕೋದ್ರ ಜೊತೆ ಜೊತೆ ಹರ್ಬಿಸೈಡ್ ಸ್ಪ್ರೇ ಮಾಡ್ತೀವಿ, ಕಳೆನಾಶಕ ಸ್ಪ್ರೇ ಮಾಡ್ತೀವಿ, ಆಯ್ತಾ? ಅದ್ರ ಜೊತೆ ಕೀಟನಾಶಕ, ಅದರ ಜೊತೆ ರೋಗನಾಶಕಗಳನ್ನು ನಾವು ಮಾಡ್ತೀವಿ. ಸೊ ಫಂಗಿಸೈಡು ಮಾಡೋದ್ರಿಂದ ಏನಾಗುತ್ತೆ? ಭೂಮಿ ಒಳಗಿನ ಒಂದು ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ರೀಫಿಲ್ ಮಾಡುದು ಅಂತೀವಿ. ರೀಫಿಲ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ನೀವು ಪಶ್ಚಿಮ ಘಟ್ಟ ಅಥವಾ ಈಗ ನಾವು ವೆಸ್ಟರ್ನ್ ಘಾಟ್ನಾಗಿಂದ ಕೆಲವೊಂದಿಷ್ಟು ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ತರ್ತೀವಿ. ತಂದು ಅದರೊಳಗ ಹೈಯೆಸ್ಟ್ ವಿಗರ್ ಇರುವಂತದ್ದು ಅಥವಾ ಇನ್ನು ಚೆನ್ನಾಗಿರುವಂತ ಒಂದು ಜೀವಾಣುವನ್ನು ಗುರುತಿಸಿ ಅದು ಯಾವುದಿದೆ ಅದ್ರ ತುಂಬಾ ಇರ್ತವೆ. ಯಾಕಂದ್ರೆ ಮಣ್ಣಲ್ಲಿ ತಂದಿರ್ತೀವಿ. ಸೊ ಅದನ್ನ ತಂದು ಸಂಶೋಧನೆ ಒಳಗೆ ಲ್ಯಾಬ್ ಅಲ್ಲಿ ಚೆಕ್ ಮಾಡಿ ಹೈಯೆಸ್ಟ್ ಪ್ರೊಡ್ಯೂಸ್ ಆಗುವಂಥದ್ದು ಅಥವಾ ಕ್ವಾಲಿಟಿ ಚೆನ್ನಾಗಿರುವಂಥದ್ದನ್ನ ನಾವು ಗೊತ್ತು ಮಾಡಿ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಮಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈಗ ನಮ್ದು ಸಾಯಿಲ್ ಅಲ್ಲಿ ಹಾಳಾಗಿರೋ ಜಮೀನು ಕೊಡೋದ್ರಿಂದ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ? ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಈಗ ಜೀವಾಣುಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ, ನೀವು ಎಷ್ಟಿದೆ ಸಾಯಿಲ್ ಒಳಗಂದ್ರೆ ಹೆಲ್ದಿ ಸಾಯಿಲ್ ಒಳಗೆ ಅಥವಾ ನೀವು ವೆಸ್ಟರ್ನ್ ಘಾಟ್ನಾಗ ಹೋದ್ರಿ ಅಂದ್ರೆ 1 ಸ್ಕ್ವೇರ್ ಸೆಂಟಿಮೀಟರ್ ಮಣ್ಣು ತಗೊಂಡ್ರಿ ಅಂದ್ರೆ ಅಲ್ಲಿ ಕೋಟಿ ಕೋಟಿ ಜೀವಾಣುಗಳು ಸಿಗ್ತವೆ ನಿಮಗೆ. ಅಷ್ಟೊಂದು ಜೀವಾಣು ಇರುವಂತ ಒಂದು ಮಣ್ಣು ಇವತ್ತು ನಾವು ಬರಡು ಮಣ್ಣಾಗಿದೆ. ಸೊ ಜೀವಾಣು ನಮ್ಗೆ 1 ಸ್ಕ್ವೇರ್ ಸೆಂಟಿಮೀಟರ್ ಅಲ್ಲ, ನಾವು
ಒನ್ ಬೈ ಒನ್ ಪೇಂಟ್ ತೆಗೆದು ನಾವು ಜೀವಾಣು ಹುಡುಕಿರೋದು ಕೂಡ ಜೀವಾಣು ಸಿಗದೇ ಇರುವಂತ ಪರಿಸ್ಥಿತಿ ಬಂದಿದ್ದೀವಿ ಇವಾಗ. ಹಿಂಗೆ ಬಿಟ್ರೆ ನಮ್ದು ಇನ್ನೂ ಜಮೀನ ಅಂದ್ರೆ ಲೈಕ್ ಮಣ್ಣು ಹಾಳಾಗ್ತಾ ಇದೆ. ಕೆಲವು ರೈತರು ಇದು ಹಾಳಾಯ್ತು ಅಂತ ಅಂದ್ರೆ ಮುಂದೆ ನಮ್ದು ಕೃಷಿ ಹೇಗೆ, ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಎಲ್ಲಾ ರೈತರು ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ, IT BT ಅಥವಾ ಇವತ್ತು ಸಿವಿಲ್ ಸಿಟಿ ಕಡೆ ನಮ್ದು ಜನ ಬರ್ತಾ ಇದ್ದಾರೆ. ಇಲ್ಲಿ ಲೇಬರ್ ವರ್ಕ್ ಮಾಡಕ್ಕೆ ರೆಡಿ ಇದಾರೆ, ಕೃಷಿ ಒಳಗೆ ರಾಜನಂತ ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಸೊ ಇದು ತುಂಬಾ ಇದಕ್ಕೆ ಕಾರಣಗಳು ಬೇರೆ ಬೇರೆ ಇದಾವೆ. ನಾವು ಇವತ್ತು ಏನಾರ ಹೇಳಕ್ ಹೋದ್ರೆ ಮತ್ತೆ ಅದು ಕಾಂಟ್ರವರ್ಸಿ ಆಗೋದು ಬೇಡ. ಸೊ ತುಂಬಾ ಕಾರಣಗಳಿದಾವೆ. ಆ ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕು, ಬೆಳೆಗಳಿಗೆ ಒಳ್ಳೆ ಬೆಲೆ ಕೊಡ್ಬೇಕು, ಅವ್ರಿಗೆ ಈಸಿ ಅವೈಲಬಿಲಿಟಿ ಆಗುವಂತ ಪ್ರಾಡಕ್ಟ್ ಗಳನ್ನು ಕೊಡ್ಬೇಕು. ತುಂಬಾ ಇದಾವೆ, ಅದನ್ನ ನಾವು ಮಾತಾಡೋದು ಬೇಡ. ಸೊ ಇದನ್ನ ಮಾಡಿದ್ವಿ ಅಂತಂದ್ರೆ ಒಂದು ಮಣ್ಣಿನ ಆರೋಗ್ಯ ಕಾಪಾಡೋದ್ರ ಜೊತೆ ಒಂದು ಹಾಳಾಗಿರುವಂತ ಮಣ್ಣನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನ ಇದನ್ನ ಈ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಬಯಾಲಜಿಕಲ್ ಪ್ರಾಪರ್ಟಿಗಳನ್ನು ನಾವು ಪ್ರಾಪರ್ ಆಗಿ ಯೂಸ್ ಮಾಡಿದ್ವಿ ಅಂದ್ರೆ ಅಗೇನ್ ಒಂದು ಉತ್ತಮ ಸ್ಥಿತಿಗೆ ನಾವು ಮಣ್ಣನ್ನ ತರ್ಬೋದು. ಇದು ಬರೀ ನಾವು ನೈಟ್ರೋಜನ್ ಫಿಕ್ಸರ್ದು ಒಂದೇ ಹೇಳಿದೀವಿ. ಇಲ್ಲಿ ತುಂಬಾ ಜೀವಾಣುಗಳಿದಾವೆ. ಸಾರ್ವಜನಿಕ ಸ್ಥಿರೀಕರಣ ಮಾಡುವಿದಾವೆ, ಫಾಸ್ಫರಸ್ ಕರಗಿಸುವಂತ ಜೀವಾಣುಗಳಿದಾವೆ, ಪೊಟ್ಯಾಶ್ ಕರಗಿಸುವಂತ ಜೀವಾಣು ಇದಾವೆ, ಮೊಬಿಲೈಸ್ ಮಾಡುವಂತದ್ದು, ಜಿಂಕ್ ಮೊಬಿಲೈಸ್ ಮಾಡುವಂತ ಜೀವಾಣು ಇದಾವೆ, ರೋಗ ನಿರೋಧಕತೆಯನ್ನ ತರುವಂತ ಜೀವಾಣು ಟ್ರೈಕೋಡರ್ಮಾ, ಸೋಡೋಮೋನಾಸ್, ಸೋಡೋಮೋನಾಸ್ ಫ್ಲೋರೋಸನ್ಸ್ ಇದಾವೆ. ಈಗ ನಾವು ಇನ್ನೊಂದು ಕಬ್ಬಿನ ಬೆಳೆಗಳಿಗೆ, ಅಡಿಕೆ ಬೆಳೆಗಳಿಗೆ ತುಂಬಾ ಕೇಳ್ತೀವಿ, ಏನು ಬೆನ್ನೆಗಳ ಅಂತ ಕರೀತಾರೆ, ರೂಟ್ ಗ್ರಬ್ ಅಂತ ಕರೀತಾರೆ. ಅದು ಸಿ ಟೈಪ್ ವೈಟ್ ಒಂದು ಗ್ರಬ್ ಬರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಶುಗರ್ ಕೇನ್ ಆಗಿರ್ಬೋದು, ಆಮೇಲೆ ಅಡಕೆ ಬೆಳೆಯಲ್ಲಿ ಆಗಿರ್ಬೋದು, ಅಡಕೆ ರೈತರು ತುಂಬಾ ಅದು ಫೇಸ್ ಮಾಡ್ತಾ ಇದ್ದಾರೆ ಕಷ್ಟನ. ಸೊ ಇನ್ನು ಬೇರೆ ಬೇರೆ ಬೆಳೆಗಳಿಗೂ ಕೂಡ ತುಂಬಾ ಅದು ಹಾನಿ ಮಾಡುತ್ತೆ. ಬಟ್ ಈ ಎರಡು ವಾರ್ಷಿಕ ಬೆಳೆ ಆಗಿರೋದ್ರಿಂದ ಕಬ್ಬು ಅಲ್ಲಿ ಹಾನಿ ಜಾಸ್ತಿ ಆಗುತ್ತೆ. ಅರೆಕನಟ್ಟಂತೂ ಲಾಂಗ್ ಟರ್ಮ್ ಕ್ರಾಪ್ ಅದು 50 ವರ್ಷ 70 ವರ್ಷ ಏನು ಬೆಳೀತಾರೆ. ಅದು ಒಂದು ಅಡಿಕೆ ಮರ ಹೋಯ್ತು ಅಂದ್ರೆ ತುಂಬಾ ಅವರಿಗೆ ಲಾಸ್ ಆಗುತ್ತೆ. ಸೊ ಆ ಒಂದು ರೂಟ್ ಗ್ರಬ್ಬಿಗೆ ಬಯಾಲಜಿಕಲ್ ಕಂಟ್ರೋಲ್ ಇದೆ. ನಿಮಗೆ ಮೆಟ್ರೋಜನ್ ಆಗಿರ್ಬೋದು, EPM ಆಗಿರ್ಬೋದು, ನಿಮಗೆ ಇನ್ನೂ ಬೇರೆ ಬೇರೆ ಜೀವಾಣುಗಳು ಬರ್ತವೆ. ಅದನ್ನ ನೀವು ಕೊಟ್ರಿ ಅಂತಂದ್ರೆ ಅದನ್ನ ಕಂಪ್ಲೀಟ್ ಕಂಟ್ರೋಲಿಗೆ ತಂದ್ಬಿಡತ್ತೆ. ಸೊ ಇದು ಜೀವಾಣು ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ನೈಟ್ರೋಜನ್ ಅಂದ್ರೆ ಅದು ಒಂದು ಫಂಗೈ. ಅದೇನ್ ಮಾಡುತ್ತೆ, ತಾನು ಬದುಕು ಸಲುವಾಗಿ ತಾನು ಒಂದು ಇದನ್ನ ಹರಡುತ್ತೆ. ಅದು ಆ ಹುಳ ಎಲ್ಲಿ ಸಿಗುತ್ತೆ ಅಲ್ಲಿ ದಾರದ ತರ ಒಂದು ಫೈಟ್ ಇದಿರುತ್ತೆ. ನಾವು ಇದನ್ನ ಯಾವಲ್ಲಿ ನೋಡಿದೀವಿ, ಫೀಲ್ಡ್ ಅಲ್ಲಿ ಕೂಡ ನಾವು ಗೊತ್ತು ಮಾಡಿದ್ವಿ. ಈ ಸಗಣಿ ಗೊಬ್ಬರ ಜೊತೆ ಅದನ್ನ ಮಿಕ್ಸ್ ಮಾಡಿ ಒಂದು ವಾರ ಅದನ್ನ ಪ್ರಾಪರ್ ಆಗಿ ಇದನ್ ಮಾಡಿದ್ವಿ ಅಂತಂದ್ರೆ, ಪ್ರೊಸೆಸ್ ಮಾಡಿದ್ವಿ ಅಂದ್ರೆ ಎಲ್ಲ ವೈಟ್ ಫಂಗಸ್ ಬೆಳೆದಿರುತ್ತೆ. ಅದೊಂದು ಟೈಮ್ ಮಾಡಿದ್ವಿ ಅಂದ್ರೆ ಲೈಕ್ ದಾರದ ತರ ಇರುತ್ತೆ. ದಾರ ವೈಟ್ ಲೈನ್ ತರ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಆ ಆಹಾರ ಹುಡ್ಕೊಂಡು ಅದು ಗೊನೆಗಳ ಎಲ್ಲಿರುತ್ತೆ ಅಲ್ಲಿ ತನಕ ಅದ್ರ ತನ್ನ ಇದನ್ನ ಚಾಚ್ಕೊಂಡು ಹೋಗಿ ಅಲ್ಲಿ ಪೆನಿಟ್ರೇಟ್ ಆಗುತ್ತೆ. ಹುಳದೊಳಗೆ ಪೆನಿಟ್ರೇಟ್ ಆಗಿ ಅದು 2-3 ದಿನದಾಗ ಏನಾಗುತ್ತೆ ಅಂದ್ರೆ ಒಂಥರ ಸುಸ್ತಾಗಿ ಬೀಳುತ್ತೆ. ಅದು ತಾನು ಡೆವಲಪ್ ಆಗಿ ಅಲ್ಲಿ ತನ್ನ ಜೀವಾಣುಗಳನ್ನ ಮತ್ತೆ ವೃದ್ಧಿ ಮಾಡುತ್ತೆ. ಅದು ಒಂದ್ ಹುಳ ಸತ್ತು ಅಂದ್ರೆ ಅದು ಕೋಟಿ ಗಂಟ್ಲೆ ನಮ್ದು ಮೆಟ್ರೈಜನ್ ಆಗಿರ್ಬೋದು, EPM ಆಗಿರ್ಬೋದು ಡೆವಲಪ್ ಆಗಿ ಅಗೇನ್ ಎಲ್ಲಾ ಏರಿಯಾನು ತನ್ನ ಕಂಟ್ರೋಲ್ ತಗೊಳುತ್ತೆ. ಅಂದ್ರೆ ಆ ಗೊನೆ ಹುಳು ಕಂಪ್ಲೀಟ್ ನಾಶ ಆಗುತ್ತೆ. ಸೊ ಈ ತರ ಜೈವಿಕ ಒಂದು ಏನಂತೀವಿ ನಾವು ಕಂಟ್ರೋಲ್ ಮಾಡೋದ್ರಿಂದ ಭೂಮಿ ಒಂದು ನ್ಯಾಚುರಲ್ ಇದೆ. ನಾವು ಯಾವ್ದು ಕೆಮಿಕಲ್ ಹಾಕಂಗಿಲ್ಲ, ಯಾವ್ದು ಸ್ಪ್ರೇ ಮಾಡಂಗಿಲ್ಲ, ಏನಿಲ್ಲ. ಈ ತರ ಒಂದು ಜೈವಿಕ ಪ್ಯಾರಾಮೀಟರ್ ಅಂತೀವಲ್ಲ, ಜೀವಾಣು, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ತುಂಬಾ ಬರ್ತವೆ. ನೀವು ಇನ್ನೊಂದು ಟೈಮ್ ಬೇಕು ಅಂದ್ರೆ ಪ್ರತಿ ಒಂದು ಜೀವಾಣುದನ್ನು ಒಂದೊಂದು ಎಪಿಸೋಡ್ ಮಾಡುವಷ್ಟು ಸ್ಟೋರಿ ಇದೆ. ಯಾಕಂದ್ರೆ ಈಗ ನೈಟ್ರೋಜನ್ ಫಿಕ್ಸರ್ ಅಥವಾ ನೀವು ಪಿ ಸಾಲ್ಯುಲೈಸರ್, ಸೋಡೋಮೋನಾಸ್ ಫ್ಲೋರೋಸನ್ಸ್, ಬರೀ ಅದು ಒಂದೊಂದೇ ಅದು ಮಾಡಂಗಿಲ್ಲ. ಅದ್ರ ಜೊತೆ ತಾನ್ ಡೆವಲಪ್ ಆಗಕ್ಕೆ ಕೆಲವೊಂದಿಷ್ಟು ಹಾರ್ಮೋನ್ಸ್ ಗಳನ್ನು ರಿಲೀಸ್ ಮಾಡುತ್ತೆ ಅದು. ಸೊ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಪ್ಲಾಂಟ್ ಅಲ್ಲಿ ತುಂಬಾ ಬೇರೆ ಬೆಳವಣಿಗೆ ಆಗುತ್ತೆ. ನಾವು ರೈತರನ್ನ ಕೇಳ್ತೀವಿ, ಇಲ್ಲ ಸರ್ ನಮ್ ಬೆಳೆ ತುಂಬಾ ಚೆನ್ನಾಗಿದೆ ಅಂತಾರೆ. ಏನ್ ಚೆನ್ನಾಗಿದೆ? ಬರೀ ಸಾರ್ವಜನಿಕ ಸ್ಥಿರೀಕರಣ ಮಾಡಿದ್ರೆ ಏನಾಗುತ್ತೆ, ಹೆಸಿಟೇಟಿವ್ ಗ್ರೋತ್ ಆಗುತ್ತೆ. ಅದು ಆಗಿರಂಗಿಲ್ಲ, ಅದು ಕಂಪ್ಲೀಟ್ ಗ್ರೋ ಆಗಿರುತ್ತೆ. ಮಳೆ ನೀರು ಕಡಿಮೆ ಅಥವಾ ನೀರಿನ ಪ್ರಮಾಣ ಕಡಿಮೆ ಆದ್ರೂ ತಡ್ಕೊಳ್ಳುತ್ತೆ. ಯಾಕಂದ್ರೆ ರೂಟ್ ಹಾಳಾಗಿ ಹೋಗಿರುತ್ತೆ.
ಅದು ರೋಗ ಕೀಟ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲಿ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ನಾವು ಅದೇ ಕೆಮಿಕಲ್ ಹಾಕಿದ್ವಿ ಅಂದ್ರೆ ಜ್ಯೂಸಿ ತರ ಸ್ಮೂತ್ ಆಗುತ್ತೆ. ಸ್ಮೂತ್ ಆಯ್ತು ಅಂದ್ರೆ ಕೀಟ ರೋಗ ಜಾಸ್ತಿ ಅಟ್ಯಾಕ್ ಆಗುತ್ತೆ. ಸೊ ಈ ರೀತಿ ಅದು ತಾನು ಸರ್ವೇ ಆಗೋ ಸಲುವಾಗಿ ತಾನು ಇದಾದ್ರೂ ಕೂಡ ಹೇಳ್ತಾರಲ್ಲ, ಸ್ವಾರ್ಥ ತೀರ್ಥ, ತಾನೂ ಆಗ್ಬೇಕು ಮತ್ತೊಬ್ಬರಿಗೂ ಸಹಕಾರಿಯಾಗಿರ್ಬೇಕು. ಈ ಪಾರಮಾರ್ಥ ಅಂದ್ರ ತನ್ನನ್ನು ಬಿಟ್ಟು ಬರೀ ಬೇರೆ ಮಾಡಿದಂಗ ಆಗುತ್ತೆ. ಸೊ ಇಲ್ಲ, ಎರಡೂ ಇದೆ. ಸ್ವಾರ್ಥ ಪಾರಮಾರ್ಥ ಅನ್ನೋ ತರ ಆ ಜೀವನಗಳು ತಮಗಾಗಿ ಮತ್ತು ಮತ್ತೊಬ್ಬರಿಗಾಗಿ ಕೂಡ ಬದುಕ್ತವೆ ಅನ್ನೋದಕ್ಕೆ ಇದು ಜೈವಿಕ ಗೊಬ್ಬರಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದನ್ನ ನಾವು ಇನ್ನೊಂದು ಎಪಿಸೋಡ್ ಬೇಕು ಅಂದ್ರೆ ಪ್ರತಿಯೊಂದು ಜೀವನದ್ದು ಅದರದ ಮಹತ್ವ ಏನು, ಅದನ್ನ ಹೆಂಗೆ ಬಳಕೆ ಮಾಡಬೇಕು, ಅದನ್ನ ಬಳಕೆ ಮಾಡೋದ್ರಿಂದ ಏನು ಲಾಭಾಂಶ ಸಿಗುತ್ತೆ, ಅದು ಖರ್ಚು ಯಾವ ರೀತಿ ಕಡಿಮೆ ಆಗುತ್ತೆ. ನಾವು ಹೇಳ್ತೀವಿ ಸಾರ್ವಜನಿಕ ಬಯೋ ಫರ್ಟಿಲೈಸರ್ ಬಳಕೆ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನ 25% ರಿಂದ 30% ಕಡಿಮೆ ಮಾಡಬಹುದು ಅಂತೇಳಿ. 30% ಕಡಿಮೆ ಅಂದ್ರೆ ನಮ್ದು 30% ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದಂಗಲ್ವಾ ರಾಸಾಯನಿಕ ಗೊಬ್ಬರದ್ದು. ಸೊ ಆ ತರ ನಾವು ಬಳಕೆ ಮಾಡೋದ್ರಿಂದ ಇನ್ನೊಂದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ 8 ದಿನ ಹಿಡ್ಕೊಂಡು 1 ತಿಂಗಳು 2 ತಿಂಗಳ ತನಕ ಅಷ್ಟೇ ಅದರದ್ದು ವರ್ಕ್ ಇರುತ್ತೆ. ಆಮೇಲೆ ಅದು ಸಾಯಿಲ್ ಖಾಲಿ ಆಗಿರುತ್ತೆ. ಸೊ ಅದು ತಗೊಂಡದು ಬೆಳೆಯುತ್ತೆ. ಬಟ್ ಈ ಜೀವನಗಳನ್ನು ಕೊಡೋದ್ರಿಂದ ಆ ಬೆಳೆ ಕಟಾವ ಆಗುವವರೆಗೂ ಕೆಲಸ ಮಾಡ್ತವೆ. ಯಾಕಂದ್ರೆ ತಾನು ಬರ್ಬೇಕಾಗಿ ಕೆಲಸ ಮಾಡುತ್ತೆ, ಅದು ಬೆಳೆ ತಾನಾಗಿ ಬೆಳೆಯುತ್ತೆ. ಸೊ ಈ ರೀತಿ ಒಂದು ನೈಸರ್ಗಿಕವಾಗಿರುವಂತ ಒಂದು ಉತ್ತಮವಾದ ಒಂದು ನಿಸರ್ಗದ ಕೊಡುಗೆ ಅಂತ ನಾವು ಹೇಳ್ಬೋದು. ಸೊ ತುಂಬಾ ಮಹತ್ವವನ್ನು ಪಡೆದಿದೆ ಅಂತ ನಾವು ಹೇಳ್ಬೋದು. ಸರ್, ಈಗ 3 ಅಂಶಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ: ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಅಂತ. ಈಗ ನಾವು ಸಾಯಿಲ್ ಟೆಸ್ಟ್ ಅನ್ನ ಮಾಡಿದಾಗ ಈ 3 ಅಂಶಗಳನ್ನ ನಾವು ಟೆಸ್ಟ್ ಮಾಡ್ತೀವಾ ಅಥವಾ ಯಾವ್ದಾರ 1-2 ಟೆಸ್ಟ್ ಮಾಡ್ತೀವಾ? ಎಸ್, ನೀವು ಕೇಳಿದ್ದು ತುಂಬಾ ರೈತರಿಗೆ ಉತ್ತಮವಾದ ಪ್ರಶ್ನೆ ಇದು. ಇದು ನಾವು ಈ 3 ಅಂಶಗಳನ್ನು ನಾವು ಪರೀಕ್ಷೆ ಮಾಡುವಂತ ಲ್ಯಾಬ್ ಇದಾವೆ. ನಿಮಗೆ ಬರೇ NPK ಪರೀಕ್ಷೆ ಮಾಡುವಂತ ಲ್ಯಾಬ್ ಇದಾವೆ. ಬರೇ ಏನು ಕೆಮಿಕಲ್ ಪ್ರಾಪರ್ಟಿ ಅಷ್ಟೇ ಪರೀಕ್ಷೆ ಮಾಡುವಂತ ಲ್ಯಾಬ್ ಇದಾವೆ. ನಾವು ಸಮಗ್ರವಾಗಿ ಎಲ್ಲಾ ಒಂದು ಅಂಶಗಳನ್ನು ಪರೀಕ್ಷೆ ಮಾಡುವಂತ ಲ್ಯಾಬಿಗೆ ಕೊಟ್ರೆ ಅದರದ್ದು ಕಂಪ್ಲೀಟ್ ಒಂದು ಚಿತ್ರಣ ಗೊತ್ತಾಗುತ್ತೆ ನಮಗೆ. ಫಿಸಿಕಲ್ ಪ್ರಾಪರ್ಟಿ ಏನಿದೆ, ಬಯಾಲಜಿಕಲ್ ಪ್ರಾಪರ್ಟಿ ಏನಿದೆ, ಕೆಮಿಕಲ್ ಪ್ರಾಪರ್ಟಿ ಏನಿದೆ, ಬಯಾಲಜಿಕಲ್ ಪ್ರಾಪರ್ಟಿ ಒಳಗೆ ಯಾವ್ಯಾವ ಮೈಕ್ರೋ ಆರ್ಗಾನಿಸಮ್ಸ್ ಯಾವ ತರ ಇದೆ, ಎಷ್ಟಿದೆ ಅನ್ನೋದನ್ನು ಕೂಡ ಒಳ್ಳೆ ಲ್ಯಾಬ್ ಅಲ್ಲಿ ಗೊತ್ತು ಮಾಡಿಕೊಡ್ತಾರೆ. ನಾವು ಕೆಮಿಕಲ್ ಪ್ರಾಪರ್ಟಿ ಅಂದ ಕೂಡ ಏನ್ ಮಾಡ್ತಾರೆ, ಬರೀ ಜಿಂಕ್, ಮ್ಯಾಂಗನೀಸ್, ಫೆರಸ್, ಬೋರಾನು, ಅವು NPK ಒಂದಿಷ್ಟು, EC, pH ಇಷ್ಟು ಚೆಕ್ ಮಾಡಿ, ಸರ್ ನಿಮ್ದು ರಿಪೋರ್ಟ್ ಈ ತರ ಇದೆ, ನೀವು ಇಷ್ಟು ಹಿಂದಿನ ಬೆಳೆ ಇದ್ದಿತ್ತು, ಇವತ್ತಿನ ಬೆಳೆ ನೀವು ನೆಕ್ಸ್ಟ್ ಹಾಕ್ತೀನಿ ಅಂದ್ರೆ ಇಷ್ಟು ರಾಸಾಯನಿಕಗಳನ್ನ ಕೊಡಬೇಕು ಅಂತೇಳಿ ರೆಕಮೆಂಡೇಶನ್ ಕೊಡ್ತಾರೆ. ಈಗ ಅದರ ಜೊತೆ ಈಗ ಜೈವಿಕ ಒಂದು ಗೊಬ್ಬರಗಳ ಬಳಕೆನೂ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಲ್ಯಾಬಲ್ಲಿ. ಸೊ ಇದು ತುಂಬಾ, ನೀವು ಮಣ್ಣು ಪರೀಕ್ಷೆ ಮಾಡೋದಂತೂ ತುಂಬಾ ಅಂದ್ರೆ ತುಂಬಾ ಮಹತ್ವ ಪಡೆದಿದೆ. ನಮ್ಮ ರೈತರಿಗೆ ಇದರದ್ದು ಅಷ್ಟು ಇದಿಲ್ಲ. ಅಟ್ಲೀಸ್ಟ್ ವರ್ಷ ಮಾಡಕ್ ಆಗದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಅಟ್ಲೀಸ್ಟ್ 3 ವರ್ಷಕ್ಕೆ 1 ಟೈಮ್ ಮಾಡಿದ್ರು ತುಂಬಾ ಉತ್ತಮ. ನಮ್ಮ ವೈದ್ಯರಿಗೆ ನಾವು ಮಾತಾಡ್ತೀವಿ ಅಂದ್ರೂ ಕೂಡ ನಮ್ಮ ರೋಗ ಬೇಗ ಗೊತ್ತಾಗತ್ತಿಲ್ಲ. ನಮ್ಮ ಭೂಮಿ ಮಣ್ಣು ಮಾತಾಡಂಗಿಲ್ಲ, ದೆನ್ ಬೆಳೆನೂ ಮಾತಾಡಂಗಿಲ್ಲ. ರೈತ ಆಗ್ಬೇಕು ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಇರ್ತಾನೆ, ತುಂಬಾ ಕಷ್ಟನೂ ಪಟ್ಟಿರ್ತಾನೆ. ಅವನಿಗೆ ಮಳೆ, ಬಿಸಿಲು, ಗಾಳಿ ಯಾವುದೂ ಇಲ್ಲದೆ ಕೊತ್ ಮಾಡದೆ ಭೂಮಿಗೆ ಹೋಗ್ತಾರೆ. ಇವತ್ತಿನ ದಿನ ಚೇಂಜ್ ಆಗಿದೆ, ಇಲ್ಲ ಆಗ್ತಿಲ್ಲ. ಬಟ್ ಹಳೆ ರೈತರು ನಾವು ನೆನೆಸ್ಕೊಂಡ್ರೆ ತುಂಬಾ ಅವನಷ್ಟು ಜ್ಞಾನಿ ಯಾರು ಅಲ್ಲ ಅಂತ ನಾವು ಹೇಳ್ಬೋದು. ಈಗ ಒಬ್ಬ ವೈದ್ಯ ಹೋದ ತಕ್ಷಣ ನಿಮ್ ನಾಡಿ ಹಿಡಿದ್ರು ಮುಂಚೆ ಇದ್ರು, ಇವತ್ತೇನಾಗಿದೆ, ನಿನ್ನೆ ಏನ್ ಮಾಡಿದ್ರಿ, ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅದಕ್ಕೊಂದು ಸೊಲ್ಯೂಷನ್ ಬರ್ತಾರೆ. ನಮಗೆ ಬೆಳೆ ಯಾವುದು ಮಾತಾಡಂಗಿಲ್ಲ, ಮಣ್ಣು ಮಾತಾಡಂಗಿಲ್ಲ. ಬಟ್ ಅದನ್ನ ಮಣ್ಣನ್ನು ನೋಡಿದ ತಕ್ಷಣ ನಾವು ಇದಕ್ಕೆ ಈ ಗೊಬ್ಬರ ಕೊಡಬೇಕು, ಇದಕ್ಕೆ ಈ ಪೋಷಕಾಂಶ ಕಡಿಮೆ ಆಗಿದೆ, ಇದಕ್ಕೆ ಈ ರೋಗ ಬಂದಿದೆ ಅಂತ ಅನಿಸ್ತಾ ಇದೆ, ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ರೈತರು ಹೇಳಿ ಮಾಡ್ತಾರಲ್ಲ, ಅದು ರೈತ ತುಂಬಾ ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದು. ಈಗ ನಾವಿಷ್ಟು ಡಿಸ್ಕಷನ್ ಮಾಡಿದಾಗ ಸರ್, ನಾವು ಮೆನ್ಷನ್ ಮಾಡ್ತಾ ಇದ್ರಿ ಸಾಯಿಲ್ ಹೆಲ್ತ್, ಸಾಯಿಲ್ ಆರೋಗ್ಯ ಏನಿದೆ ಕಡಿಮೆ ಆಗ್ತಾ ಬಂದಿದೆ ಅಥವಾ ಕ್ಷೀಣಿಸ್ತಿದೆ ಅಂತ. ನಾನು ಎಲ್ಲೋ ಒಂದ್ ಕಡೆ ಒಂದು ರಿಪೋರ್ಟ್ ನೋಡಿದೆ. ಕಳೆದ ವರ್ಷದಲ್ಲಿ, ಕಳೆದ ಫಿನಾನ್ಷಿಯಲ್ ಇಯರ್ಲಿ 357 ಲಕ್ಷ ಮೆಟ್ರಿಕ್ ಟನ್, ಅಂದ್ರೆ ಒಂದು ದಶಕದಲ್ಲಿ ಅತ್ಯಂತ ಹೆಚ್ಚು ಪ್ರೊಡಕ್ಷನ್ ಆದಂಥದ್ದು
ಲಾಸ್ಟ್ ಇಯರ್ ಅಲ್ಲಿ ನಾವು ನೋಡ್ತೀವಿ. ಸೊ ಈಗ ಮಣ್ಣು ಹಾಳಾಗ್ತಿದೆ ಅಂತಂದ್ರೆ ನಮಗೆ ಪ್ರೊಡಕ್ಷನ್ ಯಾಕೆ ಜಾಸ್ತಿ ಆಗ್ತಿದೆ, ಅದು ಕಡಿಮೆ ಆಗುತ್ತೆ? ಯಾ ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ನಿಮ್ದು. ಇಲ್ಲ, ಮಣ್ಣಿನ ಆರೋಗ್ಯ ಅಂತೂ ಹಾಳಾಗ್ತಾ ಇದೆ. ಈಗ ನೀವು ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂದ್ರೆ ಇನ್ನೂ ಒಂದ್ 2 ಕಾರಣಗಳಿದ್ದಾವೆ. ಒಂದೇದ್ದು ನಾವು ಕುಲಾಂತರಿ ಬೀಜ ಅಂತ ಕರಿತೀವಿ, ಹೈಬ್ರಿಡ್ ಶೀಡ್ಸ್. ಅದ್ರದ್ದು ಈಲ್ಡ್ ಪರ್ ಎಕರ್ ಆಗ್ಲಿ ಅಥವಾ ಪರ್ ಇದ್ರದ್ದು ಈಲ್ಡ್ ಏನಿದೆ ತುಂಬಾ ಹೈ ಇರುತ್ತೆ. ಇದನ್ನ ನೋಡಿದ್ರೆ ನಾವು ಇನ್ನೂ ಕಡಿಮೆನೆ ಬೆಳಿತಾ ಇದ್ವಿ. ನಿಮ್ಗೆ ಆಗಲ್ಲ ಒಂದು ಎಕ್ಸಾಂಪಲ್ ಕೊಟ್ಟೆ, ಶುಗರ್ ಕೇನು 750 ಟನ್ ಬೆಳೆಯುವಂತ ಒಂದು ಕೆಪಾಸಿಟಿ ಇದೆ ಅಂದ್ರೂ ಕೂಡ ನಾವು 100-150 ಟನ್ನಿಗೆ ನಾವು ವಾವ್ ಅಂತೀವಿ. ಅದ್ರ 50% ಅಚೀವ್ ಮಾಡ್ತೇವೆ. ಇವು ಕುಲಾಂತರಿ ಬೀಜ ಅಂತಾನೆ ಕರಿತೀವಿ ನಾವು, ಯಾಕಂದ್ರೆ ನಮ್ದು ಒರಿಜಿನಲ್ ಬೀಜ ಅಲ್ಲ ಇದು. ಬೇರೆ ಏನಂತೀವಿ ನಾವು, ಕ್ರಾಸಿಂಗ್ ಮಾಡಿ ಇನ್ನೊಂದು ಸೀಡನ್ನ ತಯಾರು ಮಾಡಿರ್ತೀವಿ. ಇದ್ರದ್ದು ಈಲ್ಡಿಂಗ್ ಕೆಪಾಸಿಟಿ ಹೆಚ್ಚಿದೆ. ಸೊ ಇನ್ನೊಂದು ಏನಾಗುತ್ತೆ, ಇಷ್ಟು ವರ್ಷದಾಗ ಲಾಸ್ಟ್ ಇಯರ್ನ ಜಾಸ್ತಿ ಬೆಳೆದಿವಿ ಅಂದ್ರೆ ಅಲ್ಲಿ ನಮಗೆ ನೈಸರ್ಗಿಕವಾಗಿರುವಂತ ಒಂದು ಸಪೋರ್ಟ್ ತುಂಬಾ ಇರುತ್ತೆ. ಸಕಾಲದಲ್ಲಿ ಮಳೆ ಆಗಿರ್ಬೋದು, ರೋಗ ಕೀಟ ಬರದೇ ಇರುವಂತ ಗಾಳಿ ಬರದೇ ಇರ್ಬೋದು, ಪ್ರಾಪರ್ ಆಗಿ ನಾವು ಮ್ಯಾನೇಜ್ ಮಾಡೋದಾಗಿರ್ಬೋದು, ರೈಟ್ ಟೈಮ್ ಮಳೆ ಆಯ್ತು ಅಂತ. ಇನ್ನೊಂದು, ಮುಂಚೆ ನಮ್ ಹಿರಿಯರು ಹೇಳ್ತಿದ್ರು, ನಾನು ಚಿಕ್ಕವಿದ್ದಾಗ ಜ್ಞಾಪಕ ಇದೆ ನನಗೆ. ಏನ್ ಹೇಳ್ತಿದ್ರು ಅಂದ್ರೆ, ಅವಾಗ ಇದರಲ್ಲೇ ಬಿತ್ತಿದ್ರು, ಇದ್ರ ಹಸುಗಳ ಕೂರಿಗೆಯಿಂದ, ಎತ್ತಿನ ಕೂರಿಗೆಯಿಂದ ಬಿತ್ತಾ ಇರ್ಬೇಕಾದ್ರೆ ಮಳೆ ಓಡಾಡ್ತಾ ಇರತ್ತೆ, ಅಂದ್ರೆ ಮಳೆ ಬರೋ ಸಿಚುವೇಶನ್ ಇರುತ್ತೆ. ಅವಾಗ ಹರಿಬರಿ ಒಳಗ್ ಬಿತ್ತಿರ್ತಿರು. ಅದೇನು ಹಿಂಗ ಕಾಳಿಂದು ಉಡಿ ಕಟ್ಕೋತಿದ್ರು. ಉಡಿಯಾನ್ ಕಾಳಕ್ಕಿಂತಲೂ ಹಿಡಿಯಾನ್ ಕಾಳ ಮೊದಲು ಅನ್ನುವಂತ ಒಂದು ಪದ ಬಳಸ್ತಿದ್ರು ನಮ್ಗೆ. ಏನ್ ಹಿಂಗಂದ್ರೆ ಅಂತಿದ್ವಿ ನಾವು. ಅಂದ್ರೆ ನಾವು ಬಿತ್ತುತ್ತಾ ಇದ್ದೀವಿ, ಬಟ್ ನಮ್ಮ ಹತ್ರ ಕಾಳನು ಇದೆ, ಇಲ್ಲಿ ಉಡಿಯಾಗಿದೆ, ಬಟ್ ಕೈಯಾಗಿದೆ ಕಾಳು. ಉಡಿಯಾನ್ ಕಾಳಕ್ಕಿಂತಲೂ ಕೈಯಾನ್ ಕಾಳ ಮೊದಲು ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಗೆ ಇವತ್ತು ನಾವು ಸೀನಿಯರ್ಸಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ಒಂದೇ ದಿನ ಮೊದಲು ಹುಟ್ಟಿದ್ರು ಕೂಡ ಒಂದು ದಿವಸದ ಪ್ರಪಂಚದ ಜ್ಞಾನ ಜಾಸ್ತಿ ಇದೆ ಅವನಿಗೆ ಅಂತ ಹೇಳಿ. ಸೊ ಅದಕ್ಕೆ ಎಷ್ಟು ರೈಟ್ ಟೈಮ್ ನಾವು ಬಿತ್ತನೆ ಮಾಡ್ತೀವಿ, ಅಷ್ಟು ಇಳುವರಿ ಒಳಗೆ ಜಾಸ್ತಿ ಬರೋಕ್ಕೂ ಒಂದು ಕಾರಣ ಇದೆ. ಕೆಲವೊಂದು ವರ್ಷ ಮಾನ್ಸೂನ್ಗಳು ಲೇಟ್ ಆಗುತ್ತೆ, ಕೆಲವೊಂದು ವರ್ಷ ತುಂಬಾ ಅರ್ಲಿ ಬಂದು ಕಂಟಿನ್ಯೂಸ್ ಮಳೆ ಆಗಿ ಬಿತ್ತನೆ ಮಾಡಕ್ಕೇನೆ ಟೈಮ್ ಕೊಡ್ತಾ ಇರಂಗಿಲ್ಲ. ಸೊ ಹೀಗಾಗಿ ಇಳುವರಿ ಒಳಗೂ ಹೆಚ್ಚು ಕಡಿಮೆ ಆಗುತ್ತೆ. ಒಂದಿದ್ದು ಎರಡನೇದಾಗಿ ಅದು ನಾವು ಹೇಳಿದಲ್ಲ, ಕುಲಾಂತರಿ ಬೀಜ, ಅದು ಇಂಪಾರ್ಟೆನ್ಸ್ ಪಡೆದಿದೆ. ಸೊ ಇದು ಎಲ್ಲಿ ತನಕ ಬೆಳಿತೀವಿ ಅಂದ್ರೆ, ಇದು ಎಲ್ಲ ಒಂದ್ ಭಾಗ ಆದ್ರೆ ಮಣ್ಣಿನ ಆರೋಗ್ಯ ಇನ್ನೊಂದು ಭಾಗ. ಮಣ್ಣು ಚೆನ್ನಾಗಿತ್ತು ಅಂದ್ರೆ ಏನೇ ಹಾಕ್ರಿ, ಯಾವಾಗ ಬಿತ್ರಿ ಚೆನ್ನಾಗಿ ಬರತ್ತೆ ಅನ್ನುವಂತ ಒಂದು ಮುಂಚೆ ಹಿರಿಯರಿಂದ ಒಂದು ನಾಣ್ಣುಡಿ ಇದೆ. ಏನು ಅಂದ್ರೆ, ಮಳೆ ಆದ್ರೆ ಕೆಟ್ಟಲ್ಲ, ಮಗ ಉಂಡ್ರೆ ಕೆಡಕಲ್ಲ, ಮಗನಿಗೆ ಕೊಟ್ರಲ್ಲ ಭೂಮಿಗೆ ಹಾಕಿದ್ರೆ ಕೆಡಕಲ್ಲ ಅನ್ನುವಂತ ಒಂದು ಗಾದೆಯನ್ನು ಹೇಳ್ತಾ ಇದ್ರು. ಕೆಲವು ಕಡೆ ಕೇಳಿದೀವಿ ಅದನ್ನ. ಸೊ ಆತರ ನಾವು ಮಣ್ಣನ್ನು ಎಷ್ಟು ಫಲವತ್ತಾಗಿ ಮಾಡ್ತಾ ಹೋಗ್ತೀವಿ, ಅದು ಇವತ್ತಿಲ್ಲ ನಾಳೆ ಅದರದ್ದು ಫಲ ಕೊಟ್ಟೆ ಕೊಡುತ್ತೆ ಅನ್ನೋ ಒಂದು ರೈತರ ನಂಬಿಕೆನೂ ಕೂಡ ಇದೆ. ಸೊ ಅದನ್ನ ಮಾಡೋದು ತುಂಬಾ ಉತ್ತಮ. ಸೊ ಸಾಕಷ್ಟು ಸಮಯ ತೆಗೆದು ನಮಗೋಸ್ಕರ ಬಂದು ಇಲ್ಲಿ ಮಣ್ಣಿನ ಆರೋಗ್ಯ ಯಾಕೆ ಕಾಪಾಡ್ಕೋಬೇಕು, ಯಾವೆಲ್ಲ ಅಂಶಗಳ ಮೇಲೆ ತಾವು ಗಮನ ಹರಿಸ್ಬೇಕು, ಮಣ್ಣು ಪರೀಕ್ಷೆಯಿಂದ ಏನೆಲ್ಲ ಉಪಯೋಗ ಆಗತ್ತೆ, ಮತ್ತು ಮಣ್ಣಿನ ಆರೋಗ್ಯ ಕ್ಷೀಣಿಸ್ತಾ ಇದ್ರು ಪ್ರೊಡಕ್ಷನ್ ಲೆವೆಲ್ ನಮ್ಮಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ, ಈ ಒಂದಷ್ಟು ಪ್ರಶ್ನೆಗಳಿಗೆ ಸಮಂಜಸವಾಗಿ ತಾವು ನಮ್ಗೆ ರೈತರಿಗೆ ಅರ್ಥ ಆಗುವ ಮಟ್ಟಕ್ಕೆ ಡೌನ್ ಟು ಅರ್ತ್ ಲೆವೆಲ್ ಅಲ್ಲಿ ತಾವು ಆನ್ಸರ್ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.